ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ಅನುಭವಗೋಷ್ಠಿ ಅನ್ನೋ ಹೆಸರು ನೆನಪಾದ ತಕ್ಷಣ ನಮಗೆ 12ನೇ ಶತಮಾನದ ಬಸವಣ್ಣನವರ ಅನುಭವ ಮಂಟಪ ನೆನಪಿಗೆ ಬರುತ್ತೆ. ಯಾವ ರೀತಿ ಅನುಭವ ಮಂಟಪದಲ್ಲಿ ಒಂದು ಉತ್ತಮ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡುವಲ್ಲಿ ಉತ್ತಮ ಚರ್ಚೆಗಳು ನಡೀತಾ ಇತ್ತು, ಅದೇ ಆಶಯದೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಕೂಡ ಅನುಭವಗೋಷ್ಠಿ ಅನ್ನೋ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಪ್ರತಿ ವಾರನೂ ಕೂಡ ಒಂದೊಂದು ವಿಷಯದೊಂದಿಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಈ ವಾರದ ವಿಷಯ ಯಾವುದು ಅಂತಂದ್ರೆ ಸಂಸಾರ ಸಾಗಿಸುವಲ್ಲಿ ಸಹನಾಮೂರ್ತಿ ಹೆಣ್ಣು ಗಂಡು ಅನ್ನೋ ವಿಷಯದ ಬಗ್ಗೆ ನಾವು ಇಂದಿನ ಚರ್ಚೆಯಲ್ಲಿ ವಿಷಯವನ್ನು ತೆಗೆದುಕೊಂಡಿದ್ದೀವಿ. ಬನ್ನಿ, ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಈ ಸ್ಟುಡಿಯೋಗೆ 4 ಜನ ಅತಿಥಿಗಳನ್ನ ಆಹ್ವಾನಿಸಿದ್ದೀವಿ. ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಸಂಸಾರ ಸಾಗಿಸುವಲ್ಲಿ ಹೆಣ್ಣು ಸಹನಾಮೂರ್ತಿ, ಹೆಣ್ಣಿನ ಪರವಾಗಿ ಮಾತಾಡ್ಲಿಕ್ಕೆ ಇಬ್ಬರು ಮಹಿಳಾ ಮಣಿಗಳು ಇವತ್ತು ನಮ್ಮ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಲತಾಮಣಿ ತುರುವೇಕೆರೆ ಅಂತ, ಇವರು ಶಿಕ್ಷಕಿ ಮತ್ತು ಕವಿಯತ್ರಿ, ತುಮಕೂರು ಜಿಲ್ಲೆ ತುರುವೇಕೆರೆಯಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ತೆ ಸರ್. ಇದೇ ವಿಷಯದ ಬಗ್ಗೆ ಹೆಣ್ಣಿನ ಪರವಾಗಿ ಮಾತಾಡ್ಲಿಕ್ಕೆ ಪುಷ್ಪಾವತಿ ಶಲವಡಿಮಠ್ ಅವರು, ಇವರು ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾವೇರಿಯಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಶರಣಾರ್ಥಿ ಸರ್. ಸಂಸಾರ ಸಾಗಿಸುವಲ್ಲಿ ಹೆಣ್ಣು ಮುಖ್ಯ ಅಲ್ಲ, ಗಂಡು ಸಹನಾಮೂರ್ತಿ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇಬ್ಬರು ಪುರುಷರು ನಮ್ಮ ಮುಂದೆ ಇದ್ದಾರೆ ಗಂಡಿನ ಪರವಾಗಿ ಮಾತಾಡ್ಲಿಕ್ಕೆ. ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಸತೀಶ್ ಆರ್, ಇವರು ಪ್ರಾಂಶುಪಾಲರು, ಕಾಗದ ನಗರ ಆಂಗ್ಲ ಪ್ರೌಢಶಾಲೆ, ಭದ್ರಾವತಿಯಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಶರಣಾರ್ಥಿ. ಗಂಡಿನ ಪರವಾಗಿ ಮಾತಾಡ್ಲಿಕ್ಕೆ ಇನ್ನೊಬ್ರು ಮೂರ್ತಿ BM, ಉಪನ್ಯಾಸಕರು, ಉತ್ತಮ ವಾಗ್ಮಿಗಳು, ಜೊತೆಗೆ ಸಾಹಿತಿಗಳು ಕೂಡ ಆಗಿದ್ದಾರೆ. ಇವರು ಬೆಂಗಳೂರಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ವಿಷಯ ಸಂಸಾರ ಸಾಗಿಸುವಲ್ಲಿ ಸಹನಾಮೂರ್ತಿ ಗಂಡು ಹೆಣ್ಣು ಅನ್ನೋ ವಿಷಯದ ಬಗ್ಗೆ. ಯಾಕಂದ್ರೆ ಒಂದು ಸಂಸಾರ ಸಮರ್ಥವಾಗಿ ನಡಿಬೇಕು ಅಂತಂದ್ರೆ ಆ ಎರಡು ಗಂಡು ಮತ್ತೆ ಹೆಣ್ಣು ಒಂದು ಪರಸ್ಪರ ಹೊಂದಾಣಿಕೆಯಿಂದ ನಡೆದ್ರೆ ಮಾತ್ರ ಆ ಒಂದು ಸಂಸಾರವು ಕೂಡ ಸುಂದರವಾಗಿರುತ್ತೆ. ಜೊತೆಗೆ ಸುಗಮವಾಗಿ ಎಲ್ಲೂ ಕೂಡ ಅಡೆತಡೆ ಇಲ್ಲದೆ, ಜಗಳ ಇಲ್ಲದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನಡೀತಾ ಇದೆ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ತಿಳಿ ಬರ್ತಕ್ಕಂಥದ್ದು. ಅದಕ್ಕೆ ನೋಡಿ, ನಮ್ಮ ಜೇಡರ್ ದಾಸಿಮಯ್ಯನವರ ಒಂದು ವಚನ ನಮಗೆ ನೆನಪು ಬರುತ್ತೆ. ಸತಿಪತಿಗಳು ಒಂದಾಗುವ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೊಳು ವಿಷವ ಬೆರೆತಂತೆ ಕಾಣ ರಾಮನಾಥ ಅನ್ನೋ ಒಂದು ಜೇಡರ ದಾಸಿಮಯ್ಯನವರ ವಚನ ಈ ಸಂದರ್ಭದಲ್ಲಿ ನೆನಪು ಬರುತ್ತೆ. ಯಾಕಂದ್ರೆ ಒಂದು ಸಂಸಾರ ಅಂದ್ಮೇಲೆ ಗಂಡ ಹೆಂಡತಿ ಇಬ್ರು ಕೂಡ ಸಹನಾಮೂರ್ತಿಗಳಾಗಿರ್ಬೇಕು, ಸಹಾನುಭೂತಿಗಳಾಗಿ ಸಂಸಾರದ ಒಂದು ನೊಗವನ್ನ ಹೊತ್ತು ನಡೀತಕ್ಕಂಥ ಜವಾಬ್ದಾರಿ. ಆದ್ರೂ ಕೂಡ ನಮ್ಮ ಒಂದು ಸಮಾಜದಲ್ಲಿ ಈ ಗಂಡು ಹೆಣ್ಣಿನ ಮಧ್ಯೆ ಆಗಾಗ ಸಂಸಾರದಲ್ಲಿ ಬಿರುಕುಗಳು, ಡೈವೋರ್ಸ್ ಅಂತಹ ಕೆಲವು ಕೇಸುಗಳು, ಆ ಒಂದು ತಾರಕಕ್ಕೆ, ಜಗಳ ತಾರಕಕ್ಕೆ ಹೋಗ್ಬಿಟ್ಟು ಸಂಸಾರದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಕೂಡ ಅನಾಥವಾಗಿರ್ತಕ್ಕಂಥ ಎಷ್ಟೋ ಸಂದರ್ಭಗಳು ಬರುತ್ತೆ. ಆ ಒಂದು ವಿಷಯಕ್ಕೆ ಬಂದಾಗ ಒಂದು ಚರ್ಚೆ, ಒಂದು ವಿಮರ್ಶೆ, ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ತಾ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಚರ್ಚೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ನೋಡೋಣ, ಇವತ್ತು ಹೆಣ್ಣು ಸಂಸಾರದಲ್ಲಿ ಸಹನಾಮೂರ್ತಿ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿರೋ ಲತಾಮಣಿ ಅವ್ರನ್ನ ಮೊದಲನೇ ಮಾತಾಡ್ಸೋಣ. ಮೇಡಮ್, ಈಗ ಸಂಸಾರದಲ್ಲಿ ಗಂಡು ಹೆಣ್ಣಿನ ಪಾತ್ರ ಎರಡೂ ಕೂಡ ಸರಿ ಸಮಾನವಾಗಿರ್ತಕ್ಕಂಥದ್ದು. ಇವೆರಡನ್ನೂ ಕೂಡ ನಾವು ಹೋಲಿಕೆ ಮಾಡಿದಾಗ ಅಥವಾ ತೂಕ ಮಾಡಿದಾಗ ಹೆಣ್ಣು ಸಹನಾಮೂರ್ತಿ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಬಂದಿರತಕ್ಕಂಥ ವಿಷಯ. ನಿಮ್ಮ ವಾದವೇನು ಇದರಲ್ಲಿ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣಾರ್ಥಿ. ನಮ್ಮ ಇವತ್ತು ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ನಾವು ಸಂಸಾರದಲ್ಲಿ ಸಹನೆ ಇರೋವಂಥದ್ದು ಹೆಣ್ಣಿಗೆ ಅನ್ನೋ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಸಿದ್ದರಾಮನವರ ವಚನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಹೆಣ್ಣಿಗೆ ಹೆಚ್ಚು ಸಹನ ಶಕ್ತಿ ಇದೆ ಅಂತ. ಯಾಕೆ ಅಂದರೆ ಸಂಸಾರದಲ್ಲಿ ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸ್ವತಃ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮ ಅವರು ಒಂದ್ ಕಡೆ ತಮ್ಮ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಆ ಒಂದು ವಚನನ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ಸ್ತ್ರೀಯರ ಸುಪ್ತ ಪ್ರತಿಭೆ ಎಷ್ಟಿದೆ ಅಂತ. ಸ್ತ್ರೀಯರ ಸುಪ್ತ ಪ್ರತಿಭೆಯ ಸಾಧನಾ ಅಂಶಗಳು ಎಷ್ಟೆಲ್ಲ ಇದೆ, ಅದರ ಸ್ಥಾನ ಎಷ್ಟು ಎತ್ತರದಲ್ಲಿದೆ. ಮತ್ತೆ ಆ ಎಲ್ಲಾ ಗುಣಗಳಿಂದ ಸ್ತ್ರೀಯನ್ನ ದೇವರನ್ನಾಗಿ ಮಾಡಿ ನಾವು ಕೂರಿಸ್ತೀವಿ. ಅಲ್ಲಿ ರಕ್ಕಸಿ ಅಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನಾವು ಶಾಂತ ಸ್ವರೂಪನ ನೋಡ್ಲಿಕ್ಕೆ ತಗೊಂಡ್ರೆ ಅಲ್ಲಿ ಎಲ್ಲಾ ದೇವತೆಗಳು ನಿದರ್ಶನವಾಗಿ ಸಿಗ್ತಾರೆ. ರಕ್ಕಸರು ತಮ್ಮ ಅಟ್ಟಹಾಸವನ್ನ ಮೆರೀತಾರೆ, ಆದ್ರೆ ದೇವತೆಗಳು ಅಲ್ಲಿ ಶಾಂತ ಸ್ವರೂಪರಾಗಿರ್ತಾರೆ. ಹಾಗಾಗೇನೆ ಹೆಣ್ಣನ್ನ ಅಲ್ಲಿ ದೇವತೆಗೆ ಹೋಲಿಸ್ತಾರೆ. ಒಂದು ಹೆಣ್ಣು ದೇವ ಸ್ವರೂಪಿಯಾಗಿದ್ಕೊಂಡು ಸಂಸಾರದಲ್ಲಿ ತಾನೇ ಸಂಸಾರಕ್ಕೆ ಕಣ್ಣಾಗಿರ್ತಾಳೆ. ಅದಕ್ಕೆ ಹೇಳೋದು ಹೆಣ್ಣು ಸಂಸಾರದ ಕಣ್ಣು ಅಂತ. ಹಾಗೆ ಯಾಕೆ ಅವಳನ್ನ ಒಂದು ದೈವ ಸ್ಥಾನದಲ್ಲಿ ಕೂರಿಸಿರ್ತಾರೆ ಅಂದ್ರೆ,
ಪ್ರತಿಯೊಂದು ಹಂತದಲ್ಲೂ ತಾನು ಹುಟ್ಟಿದಾಗ ಮಗಳಾಗಿ ತನ್ನ ತಂದೆ ತಾಯಿಯರಿಗೆ ಹೇಗೆ ಅವಳು ಒಂದು ತಂದೆ ತಾಯಿಯರ ಘನತೆಯನ್ನ ಹೆಚ್ಚಿಸೋ ಅಂತ ಒಂದು ಹಾದಿನಲ್ಲಿ ಹೆಣ್ಣು ಸಾಕ್ತಾ ಹೋಗ್ತಾಳೆ. ಈಗಿನ ನಮ್ಮ ಪ್ರಸ್ತುತ ಸಮಾಜದಲ್ಲಿ ತಗೊಂಡ್ರೆ ವಿದ್ಯಾಭ್ಯಾಸ ಇರ್ಬೋದು, ನೌಕರಿಯಲ್ಲಿರ್ಬೋದು, ಯಾವುದೇ ಒಂದು ರಂಗದಲ್ಲೇ ತಗೊಂಡ್ರು ಸ್ತ್ರೀಯರೇ ಮೇಲುಗೈ ಸಾಧಿಸ್ತಾ ಇದ್ದಾರೆ. ಅಂದ್ರೆ ಈ ಪ್ರತಿ ಎಲ್ಲಾ ಸ್ಥಳದಲ್ಲೂ ಎಲ್ಲಾ ಒಂದು ಕರ್ಮಭೂಮಿನಲ್ಲೂ ಕೂಡ ನಾವು ಸ್ತ್ರೀಯರನ್ನ ನಾವು ನೋಡ್ಬೋದು. ಪುರುಷರಿಗೆ ಸರಿಸಮಾನವಾಗಿ ನಿಂತ್ಕೊಳ್ಳೋ ಅಂತ ಒಂದು ಚಾಕಚಕ್ಯತೆ ಮತ್ತೆ ಸಮರ್ಥತೆಯನ್ನ ಅವಳು ಪಡ್ಕೊಂಡಿದ್ದಾಳೆ. ಯಾಕೆ ಇದನ್ನೆಲ್ಲ ಪಡ್ಕೊಂಡ್ಲು ಅಂತ ಅಂದ್ರೆ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರು ಮೊದಲಿನಿಂದಲೂ ಸ್ತ್ರೀಯರನ್ನ ಒಂದು ಚೌಕಟ್ಟಿನಲ್ಲಿ ಇಟ್ಕೊಂಡು ಬಂದಂತವ್ರು. ಆ ಚೌಕಟ್ಟಿನ ಒಳಗಡೆ ಇದ್ರೂ ಕೂಡ ಅವಳು ಈಗ ಎಲ್ಲಾ ರಂಗದಲ್ಲೂ ತನ್ನ ಒಂದು ಸ್ಥಾನವನ್ನ ಗಿಟ್ಟಿಸ್ಕೊಂಡಿದ್ದಾಳೆ ಅಂತ ಅಂದ್ರೆ ಅಲ್ಲಿ ಅವಳು ಯಾವುದೇ ಫೈಟಿಂಗ್ಗೆ ಅವಳು ಹೋಗ್ಲಿಲ್ಲ. ತನ್ನ ಸಹನೆಯಿಂದ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರಿಂದ ಆಗ್ತಿದ್ದಂತಹ ದೌರ್ಜನ್ಯ ಇರ್ಬೋದು, ಅವಳ ಮೇಲೆ ಆಗ್ತಿದ್ದಂತಹ ಅನ್ಯಾಯ ಇರ್ಬೋದು, ಅವಳನ್ನ ಒಂದು ಕಟ್ಟಳೆಯಲ್ಲಿ ಕೂಡಿಡೋ ಅಂತ ಒಂದು ಏನು ಸಂಪ್ರದಾಯಗಳಿದ್ದು ಅದನ್ನೆಲ್ಲ ಅವಳು ತನ್ನ ಒಂದು ಸಹನಾ ಶಕ್ತಿಯಿಂದನೇ ಅದನ್ನೆಲ್ಲ ಜಯಿಸ್ತಾ ಈಗ ಅವಳು ಪುರುಷನಿಗೆ ಸರಿಸಮಾನವಾಗಿ ನಿಲ್ತಾ ಇದ್ದಾಳೆ. ಮತ್ತೆ ತೊಟ್ಟಿಲು ತೂಗುವಂತ ಕೈ ಇಡೀ ಜಗತ್ತನ್ನೇ ಆಳ್ತಾ ಇದೆ ಅನ್ನೋದಕ್ಕೆ ಅವಳು ನಿದರ್ಶನವಾಗಿದ್ದಾಳೆ. ಅದಕ್ಕೆ ಒಂದ್ ಕಡೆ ಚನ್ನಬಸವಣ್ಣನವರು ಹೇಳ್ತಾರೆ ಸ್ತ್ರೀಯರನ್ನ ಕುರಿತು, ಅದರಲ್ಲಿ ಅಕ್ಕನನ್ನ ತಗೊಂಡು ಹೇಳ್ತಾರೆ, ಅಕ್ಕ ಮಹಾದೇವಿಯರನ್ನ ತಗೊಂಡು, ತನುವಿನೊಳಗಿದ್ದು ತನುವ ಗೆದ್ದವಳು, ಮನದೊಳಗಿದ್ದು ಮನವ ಗೆದ್ದವಳು, ಅಕ್ಕ ಶ್ರೀಪಾದಕ್ಕೆ ನಮೋ ನಮಃ ಅಂತ. ಅಂದ್ರೆ ತನ್ನಲ್ಲಿ ಇರೋ ಅಂತ ಸಹನಾ ಶಕ್ತಿ ಎಷ್ಟಿದೆ ಅಂತ, ತನ್ನ ಸಹನೆಯಿಂದಲೇ ಅವಳು ಎಲ್ಲವನ್ನೂ ಜಯಿಸ್ತಾ ಬರ್ತಾಳೆ. ಹಾಗೆ ಒಂದು ಸಂಸಾರ ಸುರಕ್ಷಿತವಾಗಿ ಸಾಗ್ಬೇಕು ಅಂದ್ರೆ, ಒಂದು ಯಶಸ್ಸನ್ನ ಕಾಣ್ಬೇಕು ಅಂದ್ರೆ, ಆ ಸಂಸಾರದಲ್ಲಿ ಸುಖ ಇರ್ಬೇಕು ಅಂತ ಅಂದ್ರೆ ಅಲ್ಲಿ ಪುರುಷನಿಗಿಂತ ಹೆಣ್ಣು ಸಹನಾಮಯಿ ಆಗಿರ್ತಾಳೆ, ಸಹನಾ ಶಕ್ತಿಯನ್ನ ಹೊಂದಿರ್ತಾಳೆ. ಆದ್ರೆ ಪುರುಷ ಹಾಗಲ್ಲ, ಪ್ರತಿಯೊಂದಕ್ಕೂ ಹೌಹಾರ್ತಾ ಇರ್ತಾನೆ. ನನ್ಗಿಷ್ಟೆಲ್ಲ ಸಂಸಾರದ ಜವಾಬ್ದಾರಿಗಳಿದೆ, ಇಡೀ ಬೆಟ್ಟವೇ ನನ್ ಮೇಲೆ ಕೂತಿದೆ, ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಿದೆ ಅನ್ನೋ ಒಂದು ಟೆನ್ಷನ್ ಇರುತ್ತಲ್ಲ, ಆ ಟೆನ್ಷನ್ ನಿಂದಾನೇ ಅವನು ಇನ್ನೂ ಹೆಚ್ಚು ಉದ್ವೇಗಕ್ಕೆ ಒಳಗಾಗ್ತಾನೆ, ತನ್ನ ಮನೆ ಮಂದಿ ಮೇಲೆಲ್ಲ ಅದನ್ನ ಪ್ರದರ್ಶನ ಮಾಡ್ತಾನೆ. ಆದ್ರೆ ಹೆಣ್ಣು ಹಾಗಲ್ಲ, ಎಷ್ಟೇ ಜವಾಬ್ದಾರಿ, ಪುರುಷನಷ್ಟೇ ಜವಾಬ್ದಾರಿ ತನಗಿದ್ರೂ ಕೂಡ ಅದನ್ನೆಲ್ಲ ಸಹನೆಯಿಂದ ಸಾಗಿಸೋ ಅಂತ ಒಂದು ಸಹನಾ ಮೂರ್ತಿ ಹೆಣ್ಣಾಗಿರ್ತಾಳೆ. ಒಳ್ಳೆ ವಿಚಾರವನ್ನ ಹೇಳಿದ್ರಿ. ಯಾಕಂದ್ರೆ ಹೆಣ್ಣು ಸಹನಾ ಮೂರ್ತಿ ಅನ್ನೋದಕ್ಕೆ ಲತಾಮಣಿಯವರು ಸಾಕಷ್ಟು ನಿದರ್ಶನಗಳನ್ನ ಕೊಟ್ಟರು. ಹೆಣ್ಣು ಕ್ಷಮಯ ಧರತಿ, ಹೆಣ್ಣು ಆ ಮನೆಯೊಳಗೆ ಸಹನಾ ಮೂರ್ತಿ, ಸಹನೆಯಿಂದಲೇ ಜಗತ್ತನ್ನ ಗೆದ್ದಿರ್ತಕ್ಕಂಥವಳು ಅಂತಕ್ಕಂಥ ಮಾತನ್ನ ಅವರ ಮಾತಿನ ವಾದದ ಸಾರಾಂಶ ಆಗಿತ್ತು. ಒಂದು ಗಾದೆ ಇದೆ, ಒಲಿದರೆ ನಾರಿ ಮುನಿದರೆ ಮಾರಿ ಅಂತಕ್ಕಂಥವ್ರು. ಯಾಕಂದ್ರೆ ಇವತ್ತು ನಾವು ಹೆಣ್ಣನ್ನ ಸಹನಾ ಮೂರ್ತಿ ಅಂತ ಕರೆದಿದ್ರು ಕೂಡ ಕೆಲವೊಂದು ಅನುಭವಾತ್ಮಕ ಗಾದೆಗಳು ಒಲಿದರೆ ನಾರಿ ಮುನಿದರೆ ಮಾರಿ ಅಂತಕ್ಕಂಥದ್ದು ಕೂಡ ಎಲ್ಲೋ ಒಂದು ಹೆಣ್ಣಿನ ಒಂದು ಕೋಪವನ್ನ, ಒಂದು ಸಂಸಾರದಲ್ಲಿರ್ತಕ್ಕಂಥ ಉದ್ಯೋಗವನ್ನ ತೋರಿಸುತ್ತೆ ಅಂತಕ್ಕಂಥದ್ದು ಕೂಡ ಹಿರಿಯರು ನಮಗೆ ಗಾದೆ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲಾ ವಿಷಯವನ್ನು ನೋಡಿದಾಗ ಆ ಗಂಡನನ್ನು ಕೂಡ ಹೇಳ್ತಾರೆ, ಏನಂತಂದ್ರೆ ಸಕಲ ಸದ್ಗುಣಗಳ ಸರದಾರ, ಸಂಸಾರದ ನೌಕೆಯ ನಾವಿಕ, ಹೆಂಡತಿಯ ಹಣೆಯ ಸಿಂಧೂರ, ಹೆಂಡತಿಯ ಸರ್ವಸ್ವ, ಕನಸುಗಳ ಸಾಕಾರ ಮೂರ್ತಿ, ಕನಸುಗಳ ಯಶಸ್ವಿನ ಚಿಲುವೆ, ಭರವಸೆ ಬೆಳಕು, ಹೆಂಡತಿ ಬೇಕು ಬೇಡಗಳ ಸೇವಕ, ಬಹಳ ದುಡಿಮೆಯ, ಬಹಳ ಸಂಸಾರದ ಹೀರೋ, ಹಿಂಗೆಲ್ಲವೂ ನಾವು ಗಂಡಸರನ್ನ ಕರೆದ್ರೂ ಕೂಡ ಇಲ್ಲಿ ಹೆಣ್ಣನ್ನ ಸಹನಾ ಮೂರ್ತಿ ಅನ್ನೋ ಒಂದು ವಾದದಲ್ಲಿ ಗಂಡನ್ನ ನೀವು ಪರವಾಗಿ ಮಾತಾಡ್ತಕ್ಕಂಥ ಸತೀಶ್ ಅವರು ಈ ವಾದವನ್ನ ಸಂಪೂರ್ಣ ಒಪ್ಕೊಳ್ತಾರ, ಅಥವಾ ಗಂಡನ್ನ ಸಹನಾ ಮೂರ್ತಿ ಅಂತ ಹೇಗೆ ವಾದ ಮಾಡ್ತೀರಾ ಅಂತ? ಸಮಸ್ತ ಬಸವಾದಿ ವೀಕ್ಷಕರಿಗೆ ಶರಣಾರ್ಥಿ. ಈ ಒಂದು ಚರ್ಚೆಯಲ್ಲಿ ನನಗೆ ಬಂದಿರತಕ್ಕಂಥ ವಿಚಾರ ಅಂತಂದ್ರೆ, ಸಂಸಾರ ಸಾಗಿಸೋದ್ರಲ್ಲಿ ಸಹನಾ ಮೂರ್ತಿ ಗಂಡು ಅನ್ನೋ ವಿಚಾರವನ್ನು ನಾನು ಪ್ರಸ್ತುತಪಡಿಸೋಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನನ್ನ ಎದುರಾಳಿ ತಂಡದಲ್ಲಿರ್ತಕ್ಕಂಥ ಇಬ್ಬರು ಮಹಿಳಾ ಮಣಿಗಳು ಅವರ ತನವನ್ನೇ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ನಾವು ಮನೆಯಲ್ಲಿ ಸಾಧು ಸಂತರು, ನಾವು ಅಥವಾ ಶಾಂತ ಮೂರ್ತಿಗಳು, ಸಂಸಾರದ ನೊಗವನ್ನು ಎಳ್ಕೊಂಡು ಹೋಗೋದ್ರಲ್ಲಿ ನಾವು ಶಾಂತವಾಗಿ ನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕೂತ್ಕೊಂಡಿರೋದ್ರಿಂದ ಅವರು ಆ ಮಾತು ಹೇಳ್ತಾರೆ. ಸ್ವವಿಮರ್ಶೆ ಮಾಡ್ಕೊಂಡಾಗ ನಾನು ಹೇಳ್ತಿರೋದು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆತ್ಮವಿಮರ್ಶೆ ಮಾಡ್ಕೊಂಡಾಗ ನಾನು ಎಷ್ಟು ಸುಳ್ಳು ಹೇಳ್ತಾ ಇದ್ದೀನಿ ಅಂತಂದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ಯಾಕಂತಂದ್ರೆ ಒಂದು ಸಾಂಸಾರಿಕ ಜೀವನದಲ್ಲಿ
ಅತಿ ಹೆಚ್ಚು ಸಮಯ ಯೋಚನೆ ಮಾಡಕ್ಕೆ ಸಿಗೋದು, ಅವಕಾಶ ಸಿಗೋದು ಹೆಣ್ಮಕ್ಳಿಗೆ. ಅವ್ರೇನಾದ್ರು ವರ್ಕಿಂಗ್ ವುಮೆನ್ ಆಗಿದ್ರೆ ಮಾತ್ರ ಸ್ವಲ್ಪ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ. ಕೆಲಸಕ್ಕೆ ಹೋಗಿ ಮತ್ತೆ ಮನೆಗೆ ಬಂದಾಗ ಅವ್ರಿಗೆ ಮತ್ತೆ ಮನೆ ಕೆಲಸಗಳು ಇರ್ತಿತ್ತೆ. ಆ ಟೈಮಲ್ಲಿ ಗಂಡನ ಜೊತೆ ಮನೆ ಕೆಲಸವನ್ನು ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋ ಮಟ್ಟಿಗೆ ಹೋಗ್ತಾರೆ ಅವರು. ಆದರೆ ವರ್ಕಿಂಗ್ ವುಮೆನ್ ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಹೌಸ್ ವೈಫ್ ಆಗಿರ್ತಕ್ಕಂಥ ಮಹಿಳೆಯರಿಗೆ ಅತಿ ಹೆಚ್ಚು ಗಂಟೆಗಳ ಕಾಲ ಮನೆ ಕೆಲಸ ಆದಮೇಲೆ ಕುಟುಂಬದ ಬಗ್ಗೆ ಅಥವಾ ತನ್ನ ಗಂಡ ಎಲ್ಲೋಗಿರ್ಬೋದು, ಏನ್ ಮಾಡ್ಬೋದು, ಅದು ಮನೆಗೆ ಬಂದಾಗ ಗಂಡನಿಗೆ ಯಾವ ರೀತಿ ಟಾರ್ಗೆಟ್ ಮಾಡ್ಬೋದು ಅನ್ನೋದರ ಬಗ್ಗೆ ತಯಾರಾಗಕ್ಕೆ ಸಮಯ ಸಿಗೋದು ಹೆಣ್ಮಕ್ಳಿಗೆ. ಸೊ ಹಾಗಾಗ್ಬಿಟ್ಟು ಅದರಲ್ಲೂ ಕೂಡ ಅವಿಭಕ್ತ ಕುಟುಂಬ ಆದಲ್ಲಿ ಅಥವಾ ತಂದೆ ತಾಯಿಗಳ ಜೊತೆ ಇರ್ತಕ್ಕಂಥ ಅತ್ತೆ ಮಾವನ ಜೊತೆ ಇರ್ತಕ್ಕಂಥದ್ದು ಅಥವಾ ತಂದೆ ತಾಯಿಗಳ ಜೊತೆ ಇರ್ತಕ್ಕಂಥ ಕುಟುಂಬದಲ್ಲಿ ಗಂಡಿನ ಸ್ಥಿತಿ ಎಂತ ಹೀನಾಯ ಸ್ಥಿತಿ ಆಗುತ್ತೆ ಅಂತಂದ್ರೆ ಈ ಕಡೆ ತುತ್ತ ಅಥವಾ ಮುತ್ತ ಅನ್ನೋ ಲೆಕ್ಕಕ್ಕೆ ಹೋಗುತ್ತೆ. ಆ ಸಿನಿಮಾನೇ ಬಂದಿದೆ, ಯಾವ್ದೋ ಒಂದು ಆಟೋ ಲಾರಿ ಹಿಂದೆ ಬರೆದವನೇ ತತ್ವಜ್ಞಾನಿ ಅಂತ ತಿಳಿಬೇಡ ಅಂತ ಹಾಡಿನ ಇದು ಬರ್ತಾ ಇಲ್ಲ, ಗೊತ್ತಾಗ್ತಿಲ್ಲ ನನಗೆ. ತುತ್ತ ಮುತ್ತ ಅಂತ ಸಿನಿಮಾದಲ್ಲಿ ಒಂದು ರಮೇಶ್ ಅರವಿಂದ್ ಮಾಡಿರ್ತಕ್ಕಂಥ ಸಿನಿಮಾ. ಅದು ಸಾಂಸಾರಿಕ ಜೀವನದಲ್ಲಿ ಶಾಂತಮೂರ್ತಿ ಗಂಡು ಅನ್ನೋದನ್ನ ಸಾಬೀತುಪಡಿಸ್ತಕ್ಕಂಥ ಚಿತ್ರ. ಅದು ಹೇಗೆ ಅಂತಂದ್ರೆ ಒಂದ್ ಕಡೆ ಹೆಂಡತಿ ಹತ್ರನೂ ಇದು ಮಾಡೋಕ್ಕಾಗಲ್ಲ, ಒಂದ್ ಕಡೆ ತಾಯಿಗೂ ಕೂಡ ಸಮಾಧಾನ ಮಾಡೋಕ್ಕಾಗಲ್ಲ. ಅದು ಮಗನಿಗೆ ಮದುವೆ ಮಾಡ್ಕೊಳ್ಳೆ ತಾಯಿ ಹಪ್ಪಾಪಿಸ್ತಿರ್ತಾಳೆ, ಏನೋ ನನ್ನ ಮಗ ಈಗ ನನ್ನಿಂದ ಬಿಟ್ಟು ಹೋದ, ಅವನು ಹೆಂಡತಿ ಹತ್ರ ಹೋಗ್ತಾ ಇದ್ದಾನೆ, ನನ್ನಿಂದ ಬಿಟ್ಟು ಹೋದ, ದೂರ ಆದ ಭಾವನೆಯಿಂದ ಅವಳು ಹಿಂಜರಿಕೆ ಮನೋಭಾವನೆ ತೋರ್ತಾ ಇರ್ತಾಳೆ. ಈ ಕಡೆ ಹೆಂಡತಿ ಅವಳು ನೀನು ತಾಯಿಗೆ ಬೆಲೆ ಕೊಡ್ತಿರ್ತೀಯ, ಜಾಸ್ತಿ ಆದ್ಯತೆ ಕೊಡ್ತೀಯ, ನನಗೆ ಬೆಲೆ ಕೊಡೋದಿಲ್ಲ, ನನಗೆ ಆದ್ಯತೆ ಕೊಡೋದಿಲ್ಲ ಅನ್ನೋ ಒಂದು ಕಿರುಕುಳ ಕೊಡ್ತಾ ಇರ್ತಾಳೆ. ಅಂತ ಸಂದರ್ಭದಲ್ಲಿ ಈ ಕಡೆ ತುತ್ತು ಕೊಟ್ಟೊಳ್ಬೇಕಾ ಅಥವಾ ಮುತ್ತು ಕೊಟ್ಟೊಳ್ಬೇಕಾ ಅನ್ನೋದ್ ಬಗ್ಗೆ ಒಂದು ಗೊಂದಲದಿಂದ ಉಂಟಾಗ್ತಾನೆ. ಆ ಗೊಂದಲದಿಂದ ಉಂಟಾಗಿ ಇಬ್ರು ಕಡೆನೂ ಹೋಗ್ಬಾರ್ದು ಅಂತೇಳಿ ಶಾಂತ ರೀತಿಯಲ್ಲಿ ಇದ್ಬಿಟ್ಟು ಸಂಸಾರ ನಡ್ಸ್ಕೊಂಡು ಹೋಗೋದ್ರಲ್ಲಿ ಅವನು ಮುಂದಾಗ್ತಾನೆ. ಹಾಗಾಗಿ ಗಂಡೇ ಶಾಂತಮೂರ್ತಿ ಅಂತ ನನ್ನ ವಾದ. ಇಲ್ಲಿ ಒಂದು ಮಾತಿದೆ, ಸತೀಶ್ ಅವರು ಒಂದು ಹೇಳಿರ್ತಕ್ಕಂಥ ಮಾತಲ್ಲಿ ಐಡಲ್ಸ್ ವುಮೆನ್ಸ್ ಬ್ರೈನ್ ಈಸ್ ಡೆವಿಲ್ಸ್ ವರ್ಕ್ಶಿಪ್ ಅಂತ. ಅಂದ್ರೆ ಸೋಮಾರಿಯಾಗಿ ಅಂದ್ರೆ ವಿಶ್ರಾಂತಿಯಲ್ಲಿರ್ತಕ್ಕಂಥ ಮಹಿಳೆಯರ ಒಂದು ಮೆದುಳು ಏನಿದೆಯಲ್ಲ, ಒಂದು ಭೂತಾಕಾರ ರೀತಿಯಾಗಿ ವರ್ಕ್ ಮಾಡ್ಬಿಟ್ಟು ಆ ಶಾಂತ ಸ್ವರೂಪವನ್ನ ಕಳ್ಕೊಳ್ತಾರೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನವನ್ನು ಕೊಟ್ಟರು. ಹಾಗಾಗಿ ಇಲ್ಲಿ ಅಲ್ಲಿ ತಾಯಿಯಾದವಳು ಕೂಡ ಹೆಣ್ಣು ಮತ್ತೆ ಹೆಂಡತಿಯಾದವಳು ಹೆಣ್ಣು, ಇವ್ರ ಮುದ್ದೆ ಗಂಡ ಅಂತಕ್ಕಂಥ ಸ್ಯಾಂಡ್ವಿಚ್ ಆಗ್ಬಿಟ್ಟು ಸಂಸಾರವನ್ನ ಸರಿಯಾಗಿ ಆ ಒಂದು ತಾಳ್ಮೆ ಸ್ವರೂಪದಲ್ಲಿ ನಡೆಸ್ತಕ್ಕಂಥವನು ಗಂಡು ಅಂತಕ್ಕಂಥ ವಾದ ಆಗಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ಸರ್ವಜ್ಞನ್ ಅವರ ಒಂದು ವಚನ ನೆನಪು ಬರುತ್ತೆ ನನಗೆ, ಹೆಣ್ಣಿಂದಲೇ ಇಹವು ಹೆಣ್ಣಿಂದಲೇ ಪರವು ಹೆಣ್ಣಿಂದಲೇ ಸಕಲ ಸಂಪದವು ಹೆಣ್ಣಲ್ಲ ದಣ್ಣಗಳು ಯಾರು ಸರ್ವಜ್ಞ ಅಂತಂದು ನೋಡಿ. ಹೆಣ್ಣಿನ ಹಿರಿಮೆಯನ್ನ ಸರ್ವಜ್ಞರು ತಮ್ಮ ವಚನಗಳು ತುಂಬಾ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಮತ್ತೆ ಸತೀಶ್ ಅವರು ವಾದಕ್ಕೆ ಬಂದಾಗ ಪುಷ್ಪವತಿ ಮೇಡಮ್ ಅವರು ಏನ್ ಹೇಳ್ತಾರೆ, ಗಂಡು ಅಥವಾ ಹೆಣ್ಣು, ನಿಮ್ಮ ವಾದ ಏನು ಅಂತ? ಎಲ್ಲ ಶ್ರೀ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿಗಳು. ಒಳ್ಳೆಯ ವಿಷಯವನ್ನ ಚರ್ಚೆಗೆ ನಾವು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಮ್ಮ ಸತೀಶ್ ಸರ್ ಅವರು ಹೇಳ್ತಾ ಹೋಗ್ತಾರೆ ತುತ್ತ ಮುತ್ತ ಅಂತ. ನನ್ನ ಪ್ರಕಾರ ಸಂಸಾರ ಸಾಗಿಸುವಲ್ಲಿ ಸಹನಾಮೂರ್ತಿ ಹೆಣ್ಣೆ ಸರ್. ವೇದ ಆಗಮನ ಕಾಲದಿಂದಲೂ ಕೂಡ ಸ್ತ್ರೀಗೆ ಅಂತಹ ಒಂದು ಉಚ್ಚತಮವಾದಂತಹ ಅರ್ಹತೆಯನ್ನು ನೀಡಲಾಗಿದೆ. ಪೂಜ್ಯೇಶು ಮಾತಾ, ಕರ್ಣೇಶು ಸನೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಆನಂತರ ಕಾರ್ಯೇಶು ದಾಸಿ, ಶೈನೇಶು ರಂಭಾ, ಕ್ಷಮೆಯಾ ದರಿತ್ರಿ ಇತಿ ಷಡ್ಗುಣ ಭಾರ್ಯ ಅಂತ. ಭಾರ್ಯ ಅಂತಂದರೆ ಸಂಸ್ಕೃತದಲ್ಲ ಹೆಂಡತಿ. ಏಕಕಾಲಕ್ಕೆ 6 ಗುಣಗಳನ್ನು ನಿಭಾಯಿಸುವಂಥ ಶಕ್ತಿ ಮಹಿಳೆಗಿದೆ. ಅವಳು ಮಂತ್ರಿಯಂತೆ ಸಲಹೆ ಕೊಡ್ತಾಳೆ, ದಾಸಿಯಂತೆ ಕೆಲಸ ಮಾಡ್ತಾಳೆ, ಮಾತೆಯಂತೆ ಕುಟುಂಬವನ್ನು ಪೋಷಣೆ ಮಾಡ್ತಾಳೆ, ಅವಳು ರಂಬೆಯಂತೆ ಪತಿಯ ಬೇಡಿಕೆಗಳನ್ನು ಈಡೇರಿಸ್ತಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳನ್ನು ಕ್ಷಮೆಯ ದರಿತ್ರಿ ಅಂತ ಕರೆದಿದ್ದಾರೆ. ಹೇಗೆ ಭೂಮಿ ತಾಯಿ ಎಲ್ಲ ಮಕ್ಕಳ ತಪ್ಪನ್ನು ಸಹಿಸ್ಕೊಳ್ತಾಳೋ, ಒಂದು ಕುಟುಂಬದಲ್ಲಿ ಹೆಣ್ಮಗಳು ಕೂಡ ಅದೇ ರೀತಿಯಾಗಿ ಗಂಡನ ಮಕ್ಕಳ ಎಲ್ಲ ತಪ್ಪುಗಳನ್ನು ಸಹಿಸಿಕೊಳ್ಳುವುದರ ಜೊತೆಗೆ ಅವರಿಗೆ ನೋವಾಗದಂತೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಅವರ ಎಲ್ಲ ಸಂಬಂಧಗಳನ್ನು ನಿಭಾಯಿಸ್ತಾನೆ ಹೋಗ್ತಾಳೆ. ಅತ್ತೆ ಇದ್ರೆ ಅತ್ತೆಯ ಒಂದು ಸೇವೆ ಮಾಡೋದು, ಮಾವ ಇದ್ರೆ ಮಾವ ಸೇವೆ ಮಾಡೋದು, ಅವೆಲ್ಲ ಅವಿಭಕ್ತ ಕುಟುಂಬಗಳಿದ್ದು ಸರ್. ಹೀಗಾಗಿ ಒಂದು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗುವಂತ ತಾಯಿ ಮನೆಯಿಂದ ಏನು ಗಂಡನ ಮನೆಗೆ ಬರುವಾಗಲೇ ಅವಳಿಗೆ ಫೀಡ್ಬ್ಯಾಕ್ ಮಾಡಿಬಿಟ್ಟಿರ್ತಾರೆ, ನೀನು ಇನ್ನು ನಮ್ಮ ಮನೆಗೆ ಹೊರಗೆ,
ಈ ಗಂಡನ ಮನೆಯಲ್ಲೇ ಬಾಳಿ ಬದುಕಬೇಕಾದಂಥವಳು, ಅಲ್ಲಿ ಸಂಬಂಧಗಳನ್ನ ಕಟ್ಟಬೇಕಾದವಳು ಅನ್ನುವಂತಹ ಒಂದು ನೈತಿಕ ಮೌಲ್ಯಗಳನ್ನ ತವರು ಮನೆಯಿಂದಲೇ ಹೊತ್ಕೊಂಡು ಬಂದಂತಹ ಒಬ್ಬ ಹೆಣ್ಮಗಳು ಯಾವ ಮನೆಯನ್ನು ಕೂಡ ಅವಳು ಮುರಿಯೋದಿಲ್ಲ. ಯಾಕಂದ್ರೆ ಅವಳು ಆತ್ಮಿಕವಾಗಿ ಅಷ್ಟೊಂದು ಸಬಲಾಗಿ ಬಂದ್ಬಿಟ್ಟಿರ್ತಾಳೆ ಕುಟುಂಬಕ್ಕೆ. ಇನ್ನೇನೇ ಆದ್ರೂ ನನ್ನ ಜೊತೆ ಅತ್ತೆ ಹೊಂದ್ಕೊಳ್ಳಿಲ್ಲ ಅಂದ್ರೆ ನಾವು ಹೊಂದ್ಕೊಳ್ಬೇಕು, ಮೈದನ ಹೊಂದ್ಕೊಳ್ಳಿಲ್ಲ ಅಂದ್ರೆ ನಾವು ಹೊಂದ್ಕೊಳ್ಬೇಕು, ನಾದಿನ ಹೊಂದ್ಕೊಳ್ಳಿಲ್ಲ ಅಂದ್ರೆ ಹೊಂದ್ಕೊಳ್ಬೇಕು. ಯಾಕೆ ಅಂತಂದ್ರೆ ಇದೇ ನನ್ನ ಮನೆ ಅಂತ. ಎಲ್ಲೋ ಹುಟ್ಟಿದಂತ ಹೆಣ್ಣು ಎಲ್ಲೋ ಬಂದು ಬದುಕ್ತಾಳೆ ಅಂತಂದ್ರೆ ಅದಕ್ಕೆ ಅವಳ ಸಹನೇನೆ ಸಾಕ್ಷಿ. ಹಾಗಾಗಿ ನಮ್ಮ ಶರಣರೆಲ್ಲ ಕೂಡ ಆ ಒಂದು ವಿಚಾರಗಳನ್ನ ಒಪ್ಕೊಂಡಿದ್ದಕ್ಕೇನೆ ಅವ್ರ ವಚನಗಳನ್ನ ಬರೀತಾರೆ. ಮೇಡಮ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು. ಇದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೀಗಾಗಿ ಹೆಣ್ಣಿಗೆ ಇಂಥ ಸಹನೆ ಇರೋದ್ರಿಂದಲೇ ವಿಷ್ಣು ಅವಳನ್ನ ತನ್ನ ಎದೆಯಲ್ಲಿ ಇಟ್ಕೊಂಡಿದ್ದಾನೆ, ಬ್ರಹ್ಮ ಅವಳನ್ನ ನಾಲಿಗೆಯಲ್ಲಿ ಮೇಲೆ ಕುಂದಿಸ್ಕೊಂಡಿದ್ದಾನೆ, ಶಿವ ತನ್ನ ತೊಡೆಯ ಮೇಲಿನ ಅಲ್ದನೆ ಮತ್ತೆ ತಲೆಯ ಮೇಲೂ ಕುಂದಿಸ್ಕೊಂಡಿದ್ದಾನೆ. ಈ ಎಲ್ಲ ಪುರಾಣ ಮೂಲಗಳಿರ್ಬೋದು, ಆಗಮಗಳಿರ್ಬೋದು, ವೇದಗಳಿರ್ಬೋದು, ಹೆಣ್ಣಿಗೆ 6 ಗುಣಗಳನ್ನ ಕೊಟ್ಟಿದ್ದಾರೆ. ನಮ್ಮ ಮಹಾಭಾರತ ಮತ್ತು ರಾಮಾಯಣದ ಪರಂಪರೆಗಳನ್ನ, ಮಹಾಕಾವ್ಯಗಳನ್ನ ಅವಲೋಕಿಸಿದ್ರೂ ಕೂಡ ದ್ರೌಪದಿಯ ಒಂದು ಸಹನೆ 5 ಮಂದಿ ಪತಿಯಂದಿರನ್ನ ನಿಭಾಯಿಸುವಲ್ಲಿ, ಕುಂತಿ ಮಾಡಿದ ಒಂದು ತಪ್ಪನ್ನ ಒಪ್ಪಿಕೊಂಡು ಇಡೀ ಮಹಾಭಾರತ ಆಗುವಾಗ ಒಬ್ಬ ಮಂತ್ರಿಯಂತೆ ಸಲಹೆಯನ್ನ ಕೊಟ್ಟು ತನ್ನ ಗಂಡಂದರಿಗೆ ಒಂದು ವೀರ ಮೌಲ್ಯಗಳನ್ನ ತುಂಬುತ್ತಾ ಇಲ್ಲೆಲ್ಲ ಅದನ್ನು ನಿಭಾಯಿಸಿದ್ದನ್ನ ನೋಡಿದ್ರೆ ಸ್ತ್ರೀ ಶಕ್ತಿಗೆ ದ್ರೌಪದಿ ಸಹನಾಮೂರ್ತಿಯಾಗಿ ಸಹಕರಿಸಿದ್ದು ಕಾರಣ. ರಘುರಾಮನಲ್ಲಿ ತಪ್ಪಿಲ್ಲ ಅಂತ ಸೀತೆ ರಾಮನನ್ನ ಹೇಳ್ತಾಳೆ. ಅವಳು ಕಾಡಿಗೆ ಅಟ್ತಾನೆ, ಅಗಸನ ಮಾತನ್ನ ಕೇಳಿ ಅಗ್ನಿ ಪರೀಕ್ಷೆಗೆ ಅವಳನ್ನ ಒಡ್ತಾನೆ. ಆದ್ರೂ ಕೂಡ ರಾಮನನ್ನ ಪತಿಯನ್ನ ಬಿಟ್ಟು ಕೊಡಲಾರದಂತ ಸಹನಾಮೂರ್ತಿ ಸೀತೆ ಹೇಳ್ತಾಳೆ, ರಘುರಾಮನಲ್ಲಿ ತಪ್ಪಿಲ್ಲ ಅಂತ. ಇಷ್ಟೆಲ್ಲ ಮಾಡಿದ್ರು ನನ್ನ ಪತಿಯಲ್ಲಿ ರಘುರಾಮನಲ್ಲಿ ತಪ್ಪಿಲ್ಲ ಅಂತನ್ನುವಂತಹ ಒಂದು ಈ ಸಹನೆ, ಈ ದೊಡ್ಡತನ, ಈ ವಿಶಾಲ ಮನೋಭಾವ ಇರೋದು ಯಾರಲ್ಲಿ ಅಂತಂದ್ರೆ ಮಹಿಳೆಯಲ್ಲಿ. ರಾಮ ಕೂಡ ಅಲ್ಲಿ ಸಹನೆ ಕಳ್ಕೊಳ್ತಾನೆ. ಅವನಿಗೆ ಬೇಕಾಗಿರೋದು ಆದರ್ಶ ರಾಜ್ಯವನ್ನ ಕಟ್ಟಬೇಕು ಅನ್ನುವಂತ ಹಂಬಲನೆ ಹೊರತು ತನ್ನ ಹೆಂಡತಿಯ ಒಂದು ಹೆಣ್ಣಿನ ಮನಸ್ಥಿತಿ ಅವನಿಗೆ ಮುಖ್ಯ ಆಗ್ಲಿಲ್ಲ. ಹೀಗಾಗಿ ಅಲ್ಲಿ ಆ ಒಂದು ಸತಿತ್ವದ ಆದರ್ಶವನ್ನ ಮೆರೆಯುವಂತಹ ಸೀತೆಯಲ್ಲಿ ಆ ಸಹನೆಯನ್ನ ನಾವು ನೋಡ್ತಾ ಇದ್ದೇವೆ. ಇವೆಲ್ಲ ಆಧಾರಗಳನ್ನ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೇವೆ ಸತೀಶ್ ಸರ್. ಹೀಗಾಗಿ ಒಂದು ಕುಟುಂಬದಲ್ಲಿ ಮಹಿಳೆಯ ಸಹನೆ ತಪ್ಪಿತು ಅಂತಂದ್ರೆ ಕುಟುಂಬ ಛಿದ್ರ ಆಗಿ ಹೋಗುತ್ತೆ. ಇವತ್ತೇನಾದ್ರೂ ನಮ್ಮ ಸಮಾಜ ಸುಭಿಕ್ಷವಾಗಿದೆ ಅಂತಂದ್ರೆ ಅದು ಮಹಿಳೆಯ ಸಂಸಾರವನ್ನ ನಿಭಾಯಿಸುವಂತ ಒಂದು ಇದರಲ್ಲಿ ಗಂಡ 100 ರೂಪಾಯಿ ತಂದು ಕೊಟ್ಟರು ಕೂಡ ಅದರಲ್ಲಿ ಸಂಸಾರವನ್ನ ನಿಭಾಯಿಸಿ ಸಮಾಜದಲ್ಲಿ ಆ ಕುಟುಂಬಕ್ಕೆ ಗೌರವನ ತಂದು ಕೊಡುವಂತಹ ಒಂದು ಸಾಮರ್ಥ್ಯ ಇರೋದು ಹೆಣ್ಣಲ್ಲಿ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಸತೀಶ್ ಸರ್ ಹಾಗೆ ನೌಕರಿ ಮಾಡುವಂತ ಒಬ್ಬ ಪುರುಷನನ್ನ, ಉದ್ಯೋಗ ಪುರುಷನನ್ನ ಅವ್ರ ಫ್ರೆಂಡ್ ಮಾತಾಡ್ಸ್ತಾನೆ. ಏನ್ ಸರ್ ನೀವು ಬೆಳಿಗ್ಗೆ ಬೇಗ ಕಾಲೇಜ್ಗೆ ಹೋಗ್ತೀರಿ, ಮತ್ತೆ ಮನೆ ಅಂಗಳದ ಕಸ ಗುಡಿಸೋದು ಅದೆಲ್ಲ ಸ್ವಲ್ಪ ನೀವು ಮನೆಯಲ್ಲಿ ಮಾಡ್ಬೋದೇನೋ ಅಂದಾಗ ಅವ್ರು ಹೇಳ್ತಾರಂತೆ, ಇಲ್ಲಪ್ಪ ನಾ ಮಾಡೋದಿಲ್ಲ, ಅದನ್ನ ನನ್ನ ಹೆಂಡತಿ ಮಾಡ್ತಾಳೆ. ಯಾಕೆ ಅಂತಂದ್ರೆ ಆಕಿಗೆ ಕೆಲ್ಸ ಇಲ್ಲ ಅಂತ. ಆಯ್ತು, ಹಾಗಾದ್ರೆ ಬೆಳಗಿನ ಉಪಹಾರವನ್ನ ತೀರಿಸ್ಕೊಂಡು ಮಕ್ಕಳನ್ನಾದ್ರೂ ನೀವು ಸ್ಕೂಲಿಗೆ ಬಿಡ್ತೀರೇನೋ ಅಂತ. ಇಲ್ಲಪ್ಪ ಅದನ್ನ ನನ್ನ ಹೆಂಡತಿನೇ ಮಾಡ್ತಾಳೆ. ಯಾಕೆ ಅಂತಂದ್ರೆ ಆಕಿ ಕೆಲ್ಸ ಇಲ್ಲ ಅಂತ. ಮತ್ತೆ ನಿಮ್ ತಂದೆ ತಾಯಿಗೆ ಅಟ್ಲೀಸ್ಟ್ ಮೆಡಿಸಿನ್ ಆದ್ರೂ ಕೊಟ್ಟು ಹೋಗ್ತೀರಾ ಅಂತ. ಇಲ್ಲ ಅದನ್ನು ನನ್ನ ಹೆಂಡತಿನ ಮಾಡ್ತಾಳೆ, ಯಾಕಂತಂದ್ರೆ ಅವಳಿಗೆ ಕೆಲ್ಸ ಇಲ್ಲ. ಮತ್ ಮನೆಯಿಂದ ಬಂದಿಂದ ಟ್ಯೂಷನ್ ಮಕ್ಕಳಿಗೆ ಪಾಠಗಳನ್ನಾದ್ರೂ ಹೇಳ್ಕೊಡ್ತೀರಾ? ಇಲ್ಲಪ್ಪ ನಾನು ಸ್ವಸ್ತಾಗಿ ಬಂದ್ಬಿಟ್ಟಿರ್ತೇನೆ ಆಫೀಸಿಂತ್ರ, ಹೇಗೆಲ್ಲ ನಾನು ಹೇಳೋದು, ಅದನ್ನೆಲ್ಲ ನನ್ನ ಹೆಂಡತಿ ಮಾಡ್ತಾಳೆ. ಯಾಕೆ ಅಂತಂದ್ರೆ ಅವಳಿಗೆ ಕೆಲ್ಸ ಇಲ್ಲ. ಹೋಗ್ಲಿ, ಹಾಗಾದ್ರೆ ಊಟಕ್ಕೆ ಬಡಿಸಿ ಒಂದಿಷ್ಟು ಮಕ್ಕಳಾದ್ರೂ ಮಲಗಿಸ್ತೀರಾ? ಇಲ್ಲ ಅದು ಕೂಡ ನನ್ನ ಹೆಂಡತಿನೇ ಮಾಡ್ತಾಳೆ. ಯಾಕೆ ಅಂತಂದ್ರೆ ಅವಳಿಗೆ ಕೆಲ್ಸ ಇಲ್ಲ. ಇವೆಲ್ಲ ಕೆಲಸಗಳೇ ಅಲ್ಲ ನಮ್ಮ ಗಂಡಸರ ಪಾಲಿಗೆ. ಮತ್ತೆ ಇದಕ್ಕೆ ಅವಳು ರಜೆಯನ್ನು ತಗೊಳ್ಳೋದಿಲ್ಲ, ವೇತನನ ತಗೊಳ್ಳೋದಿಲ್ಲ. ಹೀಗೆ ರಜೆ ರಹಿತ, ಸಂಬಳ ರಹಿತ ದುಡಿಮೆ ಯಾರ್ದು ಅಂತಂದ್ರೆ ಮಹಿಳೆಯದು. ಅದನ್ನಷ್ಟೇ ಸಹನೆಯಿಂದ ಅವಳು ನಿಭಾಯಿಸ್ತಾಳೆ. ಅದು ನನ್ನದು ಅನ್ನುವಂತಹ ಪ್ರೀತಿಯಿಂದ ನಿಭಾಯಿಸ್ತಾಳೆ. ಹೀಗಾಗಿ ನನ್ನ ವಿಚಾರ ಏನಪ್ಪಾ ಅಂತಂದ್ರೆ ಸಂಸಾರವನ್ನ ತೂಗಿಸುವಲ್ಲಿ ಸಹನಾಮೂರ್ತಿ ಮಹಿಳೆಯೇ. ಹೆಣ್ಣು ಸಹನಾಮೂರ್ತಿ ಅನ್ನೋದಕ್ಕೆ ನಮ್ಮ ಪುಷ್ಪ ಮೇಡಮ್ ಅವರು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರು. ಒಂದು ಸೀತೆಯ ಎಕ್ಸಾಂಪಲ್, ಕರುಣಾಳ ರಾಘವನಲ್ಲಿ ತಪ್ಪಿಲ್ಲ ಅಂತ ಸೀತೆ ಪರಿತಪಿಸ್ತಾಳೆ, ಜನರ ಮುಂದೆ ಹೇಳ್ತಾನೆ ನನ್ನ ಗಂಡನಿಂದ ಏನು ತಪ್ಪಿಲ್ಲ ಅಂತ ಸಹನೆಯಿಂದ ಎಲ್ಲವನ್ನು ಗಂಡ ತನ್ನ ಮೇಲೆ ಅನುಮಾನ ಪಟ್ಟ ಅಂತ ಒಂದು ಕಾರಣಕ್ಕೋಸ್ಕರ ಯಾರ್ದೋ ಮಾತು ಕೇಳಿದ್ರು ಕೂಡ ಸೀತೆ ಏನ್ ಮಾಡ್ತಾಳೆ, ಕೊನೆಗೆ ವಾಲ್ಮೀಕಿ ಆಶ್ರಮಕ್ಕೆ ಸೇರ್ಕೊಂಡ್ಬಿಟ್ಟು
ಕೊನೆಗೆ ತನ್ನ ಜೀವನವನ್ನೇ ಸಹಾನುಮೂರ್ತಿಯಾಗಿ ಕಳೀತಾಳೆ ಅಂತಕ್ಕಂಥದ್ದು. ಅದಕ್ಕೆ ಈ ಸಂಚೀವನಮ್ಮನ ಹದಿಬದಿಯ ಧರ್ಮ ಅಂತಕ್ಕಂಥ ಒಂದು ಕೃತಿಯಲ್ಲಿ ಒಂದು ಲೈನ್ ಬರುತ್ತೆ. ಪೆಣ್ಣೆಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣೆಲ್ಲವೇ ನಮ್ಮನ್ನೆಲ್ಲ ಪಡೆದವರು, ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳವರು, ಕಣ್ಣು ಕಾಣದ ಗಾವಿಲರು ಅಂದ್ರೆ ಮೂರ್ಖರು ಅಂತ. ಈ ತರ ಹೇಳಿದಾಗ ಇವೆಲ್ಲ ಒಂದು ಸಹನಾಮೂರ್ತಿ ನಿಜಕ್ಕೂ ಇದೆಯಾ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ ಕೂಡ ಬರುತ್ತೆ. ನಿಜವಾಗ್ಲೂ ಹೇಳಿದ ಒಂದು ನಮ್ಗೇನು ರಾಮಾಯಣದ ಒಂದು ಉಲ್ಲೇಖ ಆಯ್ತು, ಹದಿಬದಿ ಧರ್ಮದ ಉಲ್ಲೇಖ ಆಯ್ತು, ಮತ್ತೆ ವಚನಗಳ ಉಲ್ಲೇಖ ಆಯ್ತು. ನಿಜವಾಗ್ಲೂ ಪ್ರಸ್ತುತ ಸಮಾಜದಲ್ಲಿ ಆ ರೀತಿಯಾಗಿದ್ದಾಳ? ಇದ್ರೂ ಕೂಡ ಮತ್ತೆ ಸಂಸಾರದಲ್ಲಿ ಹೇಗೆ ಜಗಳಗಳು, ಸಂಸಾರ ಯಾಕೆ ಹೊಡಿತಾ ಇದೆ ಅನ್ನೋದಕ್ಕೆ ಮತ್ತೆ ಇಲ್ಲಿ ಬಂದಾಗ ಹೆಣ್ಣು ಸಹನಾಮೂರ್ತಿ ಅಲ್ಲ ಅಂತಕ್ಕಂಥ ವಾದಕ್ಕೆ ನೀವು ಬರಲೇಬೇಕಾಗುತ್ತೆ. ಇದಕ್ಕೆ ಮೂರ್ತಿ ಸರ್ ಅವರು ಏನ್ ಹೇಳ್ತಾರೆ ಅಂತ. ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆ ನಮಸ್ಕಾರಗಳು. ಬಹಳ ತುಂಬ ಸುದೀರ್ಘವಾಗಿ ನಿದರ್ಶನಗಳ ಮುಖಾಂತರ, ಉದಾಹರಣೆಗಳ ಮುಖಾಂತರ ಪುರಾಣಗಳು, ರಾಮಾಯಣ, ಮಹಾಭಾರತ ಅವೆಲ್ಲರ ಉದಾಹರಣೆ ಕೊಡ್ತಾ ಅವ್ರು ಹೇಳ್ತಾ ಬಂದರು. ಬಹುಶಃ ಇದ್ದಿರಬಹುದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಶತಶತಮಾನಗಳ ಹಿಂದಿನ ಕತೆ, ತುಂಬಾ ಹಳೆ ಕತೆ ಹೇಳ್ತಾ ಇದ್ದಾರೆ ಅವರು. ಸೊ ಇವತ್ತಿನ ಆಧುನಿಕ ಪರಿಸ್ಥಿತಿಯನ್ನು ನೀವು ಪರಿಗಣಿಸಿ ನೋಡಿದರೆ, ಇವತ್ತಿನ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಯಾವ ಇನ್ನೂ ಕೂಡ ಯಾವ ಮನೆಯನ್ನೂ ಮುರಿಯೋದಿಲ್ಲ ಅಂತ. ಅದು ಬಹಳ ಒಂದು ತದ್ವಿರುದ್ಧವಾದಂತಹ ಹೇಳಿಕೆಯನ್ನ ಕೊಟ್ಟರು. ಇವತ್ತು ಮನೆಗಳು ಮುರಿದು ಬೀಳ್ತಾ ಇರೋದಕ್ಕೆ ಕಾರಣನೇ ಹೆಣ್ಣು, ಸ್ತ್ರೀ ಅನ್ನೋದಕ್ಕೆ ನಾವು ಬಹಳಷ್ಟು ಇಂದಿನ ಬೇರೆ ಬೇರೆ ನಾವು ವಿಚಾರಗಳಲ್ಲಿ ನಾವು ಮಾತಾಡಿದೀವಿ. ಅದು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು ಕಡೆ ಒಂದು ಜನಪದ ಗೀತೆ ಬರುತ್ತೆ. ಈ ಒಂದು ಹೆಣ್ಣು ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಕೆಲವೇ ದಿನಗಳಲ್ಲಿ, ಬಹುಶಃ ಕೆಲವೇ ತಿಂಗಳುಗಳಲ್ಲಿ ತನ್ನ ಗಂಡನನ್ನು ಕರ್ಕೊಂಡು ಬೇರೆ ಕಡೆ, ಇದೊಂದು ಇವತ್ತು ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ. ಮದುವೆ ಆದ ತಕ್ಷಣನೇ ಎಷ್ಟೋ ಸಲ ಮದುವೆ ಮುಂಚೆನೆ ಅದು ಕಮಿಟ್ಮೆಂಟ್ ಆಗ್ಬಿಡುತ್ತೆ. ಅಪ್ಪ ಅಮ್ಮ ಜೊತೆ ಇರೋಂಗೆ ನಾನು ಬರಲ್ಲ ಅಲ್ಲಿಗೆ, ಮೊದಲು ನೀನು ಬೇರೆ ಮನೆ ಮಾಡ್ತೀಯಾ, ಬೇರೆ ಮನೆ ಮನೆಗಿದ್ರೆ ಮಾತ್ರ ಬರ್ತೀನಿ ಅಂತಕ್ಕಂಥದ್ದು. ಮದುವೆ ಆದ್ಮೇಲೆ ಸಂಸಾರ ನಡೆಸೋದಾಗಿರ್ಲಿ, ಮದುವೆ ಮುಂಚೆನೆ ಸಂಸಾರ ಹೊಡಿತಕ್ಕಂಥ ಕೆಲಸಗಳನ್ನ ಇವತ್ತು ಹೆಣ್ಮಕ್ಳು ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಜನಪದ ಗೀತೆ ಬರುತ್ತೆ. ಸೊಸಿ ಬಂದು ಒಂದು ವರುಷದಾಗ ನನ್ನ ಮಗ ಬ್ಯಾರಿಯಾದ, ಮಾರಿ ಚಂದಕ ಮುರುಳಾಗಿ ತನ್ನ ತಾಯ ಕೊರಳ ಕೂದ. ಅಂದ್ರೆ ಒಂದು ವರ್ಷದ ಒಳಗಡೆನೆ ಮಗನನ್ನ ಬೇರೆ ಮಾಡಿ, ಆ ಒಂದು ತಾಯಿ ತಂದೆ ಮತ್ತೆ ಮಗ ಅವರ ಸಂಬಂಧ ಎಷ್ಟು ಬಾಂಧವ್ಯ ಎಷ್ಟು ಗಟ್ಟಿಯಾಗಿರುತ್ತೆ, ಅದನ್ನ ಒಡೆದು ಬೇರೆ ಮಾಡಿ ಆ ಮಗನನ್ನು ಕೂಡ ಕರ್ಕೊಂಡು ಹೋಗಿ, ಬಹುಶಃ ಇಲ್ಲಿ ಮಹಿಳೆ ಅಬಲೆ ಅಂತ ನಾವು ಮಾತಾಡ್ತೀವಿ. ಇಲ್ಲಿ ವಿಷಯದ ಬಂದಾಗ ಆ ಗಂಡು ಹುಡುಗ ಅಬಲನಾಗ್ತಾನೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಆಮೇಲೆ ಅವ್ರು ಹೇಳ್ತಾ ಇದ್ರು ಹಂಗೆಲ್ಲ ಇತ್ತು, ಬಹಳಷ್ಟು ಗೌರವ ಕೊಟ್ಟರು. ಆ ಸ್ತ್ರೀ ಅಂತಕ್ಕಂಥವ್ರು ಆ ಒಂದು ನಾಲಿಗೆ ಮೇಲೆ ಇರ್ತಾನೆ, ಶಿವ ತಲೆ ಮೇಲೆ ಕೂರಿಸ್ಕೊಂಡಿದ್ದಾನೆ. ಬಹಳಷ್ಟು ಉದಾಹರಣೆಗಳನ್ನ ಅವ್ರು ತುಂಬಾ ಚೆನ್ನಾಗಿ ಸೊಗಸಾಗಿ ಕೊಟ್ರು. ಆದ್ರೆ ಇವತ್ತು ನಾವು ಒಂದು ಸಮಾಜಶಾಸ್ತ್ರದ ನೆಲೆಗಟ್ಟಿನಲ್ಲಿ ನಾವು ನೋಡಿದ್ರೆ, ನಮ್ಮ ಭಾರತೀಯ ಸಮಾಜ ಒಂದು ಏನ್ ಹೇಳ್ತಾರೆ ಅದಕ್ಕೆ ಪುರುಷ ಪ್ರಧಾನ ಅಂತ ಹೇಳ್ತೀವಿ. ನೋಡೋದಕ್ಕೆ ಪುರುಷ ಪ್ರಧಾನವಾಗಿ ಕಾಣಿಸುತ್ತೆ. ಆದ್ರೆ ನಮ್ಮ ಸದಸ್ಯರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಹೆಣ್ಮಕ್ಳು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಸಂಗಗಳು ಇದೆ. ಮಾಡ್ಲೇಬೇಕು, ಯಾಕಂದ್ರೆ ಇವತ್ತು ಪರಿಸ್ಥಿತಿ ಆ ತರ ಇದೆ. ಅದು ನಗರ ಪ್ರದೇಶಗಳಿಗೆ ಬಂದಾಗ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ಅದೇ ನಗರ ಪ್ರದೇಶ ಬಂದಾಗ ಗಂಡು ಮಕ್ಕಳು ಕೂಡ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನ ಸರಿಸಮಾನವಾಗಿ ಅವರು ತಗೋಬೇಕಾದಂತ ಒಂದು ಅನಿವಾರ್ಯತೆ ಇದ್ದೇ ಇರುತ್ತೆ, ಮಾಡ್ಲೇಬೇಕಾಗುತ್ತೆ. ಆಮೇಲೆ ಇಲ್ಲಿ ಯಾವ್ದು ಈ ಒಂದು ತಾರತಮ್ಯ ಅಂತಕ್ಕಂಥದ್ದು ಅದು ಯಾವುದು ಇಲ್ಲ. ಎಲ್ಲರೂ ಕೂಡ ಈ ಗಂಡು ಮಕ್ಕಳು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ಜೊತೆಗೆ ಈ ಒಂದು ಗಂಡನಾದವನು ಬರೀ ತನ್ನ ಗಂಡನಾಗಿ ಪಾತ್ರ ವಹಿಸಿದ್ರೆ, ತಂದೆಯಾಗಿ ಪಾತ್ರ ವಹಿಸ್ತಾ ಇರ್ತಾನೆ. ಮತ್ತೆ ಆ ಕುಟುಂಬದ ಎಲ್ಲಾ ಆಗು ಹೋಗುಗಳನ್ನ ನೋಡಿಕೊಂಡು ಪ್ರತಿಯೊಬ್ಬರ ಹೆಂಡತಿಯಾಗಿ ಆಗಿರ್ಬೋದು, ಅಥವಾ ಏನು ಅಪ್ಪ ಅಮ್ಮಂದ ಆಗಿರ್ಬೋದು, ಅಥವಾ ಮಕ್ಕಳ ಎಲ್ಲಾ ರೀತಿಯ ಅಗತ್ಯತೆಗಳನ್ನ ಪೂರೈಕೆ ಮಾಡತಕ್ಕಂಥ ಒಂದು ಅತಿ ಮುಖ್ಯವಾದ ಕರ್ತವ್ಯವನ್ನ ಹೊಂದಿರತಕ್ಕಂಥವನೇ ಒಂದು ಗಂಡು. ಇವ್ರು ಹೇಳ್ತಾ ಇದ್ರು ಅಷ್ಟೊಂದು ಸಹನೆ ಇರುತ್ತೆ ಹೆಣ್ಣಾದವಳಿಗೆ ಅಂತ. ಸೊ ಇದು ಸಂಸಾರ ಅಂತ ಒಂದು ರೀತಿ ಹೇಳಿದ್ರೆ ಇದೊಂಥರ ನಮ್ಗೆ ಧರ್ಮ ಸಂಕಟದ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಒಂದು ಏಕಾಏಕಿಯಾಗಿ ನಾವು ತೀರ್ಮಾನಕ್ಕೆ ಬರಕ್ಕಾಗಲ್ಲ. ಆದ್ರೆ ಕೆಲವೊಂದು ಉದಾಹರಣೆಗಳ ಮುಖಾಂತರ ಕೆಲವೊಂದು ನಿದರ್ಶನಗಳು ನಾವು ನೋಡಿದಾಗ ನಮ್ಗೆ ಗೊತ್ತಾಗತಕ್ಕಂಥದ್ದು, ಗಂಡಿನಲ್ಲೂ ಕೂಡ ಸಹನೆ ಅಂತಕ್ಕಂಥದ್ದು ಇದೆ. ಅಲ್ಲಿ ಸಹನೆ ಇಲ್ಲ, ಒಂದು ಕಡೆ ಸಹನೆ ಇದ್ರೆ ಆ ಸಂಸಾರ ನಡೆಯೋದಿಲ್ಲ. ಸೊ ಹಾಗಾಗಿ ಗಂಡಸು ಅಂತಕ್ಕಂಥವನು ತಂದೆಯಾಗಿ ಅಥವಾ ಗಂಡನಾಗಿ ಎಲ್ಲಾ ಜವಾಬ್ದಾರಿಗಳನ್ನ ತಗೊಂಡು ಎಲ್ಲರ ಅಗತ್ಯತೆಗಳನ್ನು ಪೂರೈಕೆ ಮಾಡಿ ಎಲ್ಲರ ಯೋಗಕ್ಷೇಮವನ್ನು ವಿಚಾರಣೆ ಮಾಡಿಕೊಂಡು, ಒಂದು ಮಕ್ಕಳಿರ್ತಾರೆ ಮನೆಯಲ್ಲಿ, ಅವರ ಶಿಕ್ಷಣ ಆಗಿರಬಹುದು, ಅವರ ಒಂದು ಆರೋಗ್ಯದಲ್ಲಿ ಏರುಪೇರಾದಾಗ, ಅಥವಾ ಮನೆ ಅಂತ ಹೇಳಿದಾಗ ಏನು ಬೇಕಾದಂತಹ ಮೂಲಭೂತ ಅಗತ್ಯಗಳನ್ನ ಪೂರೈಕೆ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ಗಂಡಸು ಅಥವಾ ಗಂಡ ಆದವನು ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾನೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಹಾಗೆ ಹಿಂದೆ ಅವ್ರು ಹೇಳ್ತಾ ಇದ್ರು, ಹಿಂದೆ ಒಂದು ಮನಸ್ಥಿತಿ ಇತ್ತು. ಯಾವ ತರ ಇತ್ತು ಅಂತಂದ್ರೆ, ಹೆಣ್ಣಿಗೆ ಬಹಳ ಒಂದು ಗೌರವ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲಿ ಹೆಣ್ಣಿಗೆ ಗೌರವ ಕೊಡ್ತಾರೋ,
ಅಲ್ಲಿ ದೇವರುಗಳು ನೆಲೆಸಿರ್ತಾರೆ ಅಂತಕ್ಕಂಥದ್ದು. ಇವತ್ತು ಕೂಡ ಆ ಒಂದು ಸಮಾನತೆ ಗೌರವ ಹೆಣ್ಣಿಗಿದೆ. ಸೊ ಹಾಗಾಗಿ ಇವನು ಹೆಚ್ಚಿಗೆ ಅವ್ರಿಗೆ ಕಿರುಕುಳ ಕೊಡೋದು, ಅವರೆಲ್ಲ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು ನಾನು ಹೆಂಡತಿ ಮಾಡ್ತಲ್ಲ, ಕೆಲಸ ಇಲ್ಲ, ಆ ಮನೋಭಾವನೆ ಇವಾಗಿಲ್ಲ. ಮುಂಚೆ ಎಲ್ಲೋ ಒಂದು ಕಾಲದಲ್ಲಿ ಕೆಲವಾರು ದಶಕಗಳ ಹಿಂದೆ ಇದ್ದಿರಬಹುದು, ಇಲ್ಲ ಅಂತಲ್ಲ. ಬಟ್ ಇವಾಗ ಇಲ್ಲ, ಆ ಥರ ಇಲ್ಲ. ಸಮಾನತೆ ಇರೋದ್ರಿಂದ ಗಂಡು ಕೂಡ ತನ್ನ ಏನು ಕೆಲಸಗಳನ್ನು ನಿರ್ವಹಿಸಿ, ತನ್ನ ಕರ್ತವ್ಯಗಳನ್ನು ನಿರ್ವಹಿಸಿ, ಎಲ್ಲಾ ಒಂದು ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ತನ್ನ ಸಮಾನ ಪಾಲ ತೆಗೆದುಕೊಂಡು ಅವನು ಕೂಡ ತನ್ನ ಸಹನೆಯನ್ನ ಅವನು ಮೆರಿತಾನೆ ಅಂತ ಹೇಳ್ತಾ ನಾನು ವಾದವನ್ನ ಮಂಡಿಸ್ತಾ ಇದ್ದೀನಿ. ಒಳ್ಳೆ ವಿಚಾರವನ್ನ ಮೂರ್ತಿ ಸರ್ ಅವರಿಂದ ಬಂತು. ಯಾಕಂದ್ರೆ ಪುರುಷ ಪ್ರಧಾನ ಸಮಾಜ ಅಂತಕ್ಕಂಥದ್ದು ಒಂದು ಓಬಿರಾಯನ ಕಾಲದ ಪದ್ಧತಿಯನ್ನು ಇಟ್ಕೊಂಡು ಅವರು ಹೇಳ್ತಾ ಇದ್ದಾರೆ. ಬಟ್ ಈಗಿನ ಪ್ರಸ್ತುತ ಸಮಾಜದಲ್ಲಿ ಆ ರೀತಿಯಾಗಿ ಇಲ್ಲ ಅಂತಕ್ಕಂಥ ವಾದವನ್ನ ಅವ್ರು ಹೇಳ್ತಾರೆ. ಯಾಕಂದ್ರೆ ಒಂದು ಸಮಾಜವನ್ನ, ಒಂದು ಮನೆಯನ್ನ ಮುರಿತಕ್ಕಂಥ ಕೆಲಸದಲ್ಲಿ ಹೆಣ್ಣಿನ ಪಾತ್ರ ಜಾಸ್ತಿ ಇರುತ್ತೆ. ಅಲ್ಲಿ ಗಂಡು ಸಹನಾಮೂರ್ತಿಯಾಗಿ ನಡ್ಕೊಳ್ತಾ ಹೋಗ್ತಾ ಇದ್ದಾನೆ. ಇಲ್ಲಿ ಸಕಲ ಒಂದು ತೊಂದರೆಗೂ ಕಷ್ಟಕ್ಕೂ ಕೂಡ ಹೆಣ್ಣೆ ಗುರಿ ಮಾಡ್ತಕ್ಕಂಥವಳು. ಹಾಗಾಗಿ ಗಂಡನಿಗಿರ್ತಕ್ಕಂಥ ಸಹಾನುಭೂತಿ ಹೆಂಡತಿಗಿಲ್ಲ ಅಂತಕ್ಕಂಥ ಒಂದು ವಾದ. ಇಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ಮತ್ತೆ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಹೆಂಡತಿ ಇದ್ದೇ ಇರ್ತಾಳೆ ಅಂತಕ್ಕಂಥವಳು. ಆಮೇಲೆ ಅವಳನ್ನ ಸಂಸಾರದ ಸೌಭಾಗ್ಯ ದೇವತೆ ಅಂತ ಕರೀತಾರೆ. ಮತ್ತೆ ಗಂಡನ ಬಾಳನ್ನ ಬೆಳಗಿಸ್ತಕ್ಕಂಥ ನಂದಾದೀಪ ಅಂತ ಕರೀತಾರೆ. ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತು ಸಕಲ ನೋವು ನಲಿವುಗಳಿಗೆ ಭಾಗಿದಾರಿಯಾಗಿ ಮನೆಗೆ ಮಹಾಲಕ್ಷ್ಮಿ, ಗಂಡನಿಗೆ ಅರ್ಧಾಂಗಿಣಿಯಾಗಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಹೆಣ್ಣಿನ ಪಾತ್ರ ಇದೆಯಲ್ಲ, ಬಹುಶಃ ಇಂದಿನ ಸಮಾಜಕ್ಕೆ ಇಂತಹ ದೊಡ್ಡ ರೋಲ್ ಅನ್ನ ಕೊಡ್ತಕ್ಕಂಥವ್ರು ಯಾರು ಇಲ್ಲ ಅಂತಕ್ಕಂಥದ್ದು ಸರ್ವಸಮ್ಮತ ಒಪ್ಪಿಗೆ. ಆದ್ರೂ ಕೂಡ ಈ ಮೂರ್ತಿ ಸರ್ ಅವರ ವಾದಕ್ಕೆ ಬಂದಾಗ ಎಲ್ಲ ಒಂದ್ ಕಡೆ ಹೆಣ್ಣು ಮತ್ತೆ ದಾರಿ ತಪ್ಪಿ ಸಹನಾಮೂರ್ತಿ ಏನ್ ಅವ್ರ ಬಿರುದನ್ನ ಪಡ್ಕೊಂಡಿರ್ತಕ್ಕಂಥದ್ದು ಕಳ್ಕೊಳ್ತಿದ್ದಾಳ ಅಂತಕ್ಕಂಥ ವಾದ ಅವ್ರದ್ದಾಗಿತ್ತು. ಇದಕ್ಕೆ ಲತಾಮಣಿ ಅವ್ರು ಏನ್ ಹೇಳ್ತಾರೆ ಅಂತ. ಈಗಲೂ ನನ್ನ ವಾದ, ಸಂಸಾರ ಸಾಗಿಸುವಲ್ಲಿ ತುಂಬ ಸಹನೆ ಇರೋದು ಹೆಣ್ಣಿಗೆ ಅನ್ನೋದನ್ನೇ ನಾನು ಪ್ರಸ್ತುತಪಡಿಸ್ತೀನಿ. ಯಾಕೆ ಅಂತಂದರೆ ಆಗಲೇ ನಮ್ಮ ಎದುರಾಳಿ ಮಿತ್ರರು ಹೇಳ್ತಾ ಇದ್ರು, ಮನೇಲಿ ಏನು ಕೆಲಸ ಮಾಡದೇ ಇರೋವಂಥ ಒಂದು ಹೆಣ್ಣು ಯೋಚನೆ ಮಾಡಕ್ಕೆ ಸಿಗೋದು ಸಮಯ ಜಾಸ್ತಿ ಅವಳಿಗೇನೆ, ತುಂಬ ಯೋಚನೆ ಮಾಡ್ತಾಳೆ ಅಂತ. ಯೋಚನೆ ಮಾಡ್ತಾಳೆ ಸರಿ, ಆದ್ರೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾಳೆ? ಪತಿ ಕೆಲಸದಿಂದ ಬಂದಾಗ ಟಾರ್ಗೆಟ್ ಮಾಡಕ್ಕಲ್ಲ, ಟ್ರೀಟ್ ಮಾಡಕ್ಕೆ. ಅದು ಪದ ಸ್ವಲ್ಪ ಟ್ವಿಸ್ಟ್ ಆಗಿ ಬಂದ್ಬಿಟ್ಟಿದೆ. ಟಾರ್ಗೆಟ್ ಅಲ್ಲ, ಟ್ರೀಟ್ ಅಂತ. ತಾಯಿ ಮಗನ್ನ ಬೇರೆ ಮಾಡ್ಬೇಕು ಅಂತ ಅಲ್ಲಿ ಒಂದು ಹೆಣ್ಣು ಚಿಂತೆ ಮಾಡ್ತಾಳೆ, ಯೋಚನೆ ಮಾಡ್ತಾಳೆ ಅಂತ ಅಂದ್ರೆ, ಆ ತಾಯಿ ತನ್ನ ಮಗನ ಬಗ್ಗೆ ಎಷ್ಟು ಒಲವನ್ನ ಇಟ್ಕೊಂಡಿರ್ತಾಳೆ, ಎಷ್ಟು ವಾತ್ಸಲ್ಯನ ಇಟ್ಕೊಂಡಿರ್ತಾಳೆ ಅಂತ ಬಂದಾಗ ಅಲ್ಲಿ ತಾಯಿ ಕೂಡ ಒಬ್ಳು ಹೆಣ್ಣಾಗಿರ್ತಾಳೆ ಅನ್ನೋದನ್ನ ತಾವು ಮರ್ತಿದ್ದೀರಾ ಅನ್ಸುತ್ತೆ. ಅದೊಂದು ನೆನಪಿರ್ಲಿ ಸರ್ ತಮ್ಗೆ. ಆ ಹೆಣ್ಣು ತಾಯಿ ಆಗ್ಲಿ ಮಡದಿ ಆಗ್ಲಿ ಸರ್, ಹೆಣ್ಣು ಹೆಣ್ಣೆ. ಈಗ ತನ್ನ ತಾಯಿನಲ್ಲಿ ಸಹನೆ ಇದೆ, ತನ್ನ ತಾಯಿನಲ್ಲಿ ನಾನು ದೈವತ್ವವನ್ನ ಕಾಣ್ತೀನಿ ಅಂತ ಅಂದಾಗ ಅದೇ ತಾಯಿ ಕೂಡ ಮೊದಲು ತನ್ನ ತಂದೆಗೆ ಹೆಂಡತಿಯಾಗೆ ಬಂದಿರ್ತಾಳೆ. ಆಮೇಲೆ ಇವರು ಯಾರನ್ನ ವರ್ಸಿರ್ತಾರೆ, ಹೆಂಡತಿಯಾಗಿ ತಗೊಂಡಿರ್ತಾರೆ, ಆ ಹೆಂಡತಿ ಕೂಡ ನೆಕ್ಸ್ಟ್ ಅವರ ಮಕ್ಕಳಿಗೆ ತಾಯಿಯಾಗೆ ಬರ್ತಾಳೆ. ಸೊ ಅಲ್ಲಿ ಹೆಂಡತಿ ತಾಯಿ ಅನ್ನೋ ಪ್ರಶ್ನೆ ಅಲ್ಲ, ಹೆಣ್ಣು ಅನ್ನೋದು ಮುಖ್ಯ ಆಗುತ್ತೆ. ಸೊ ತನ್ನ ತಾಯಿ ಸಹನಾಮೂರ್ತಿಯಾಗಿ ತನ್ನ ಇಡೀ ಸಂಸಾರವನ್ನ ಸಾಗಿಸ್ತಾ ಬಂದಿದ್ದಾಳೆ ಅನ್ನೋದನ್ನ ಅವರು ಒಪ್ಕೊಳ್ಳೋದಾದ್ರೆ, ಅಲ್ಲಿ ಹೆಣ್ಣೆ ಸಹನಾಮೂರ್ತಿ ಅಂತ ಅವ್ರು ಒಪ್ಕೊಂಡಂಗಾಗತ್ತೆ. ಅಲ್ಲಿ ಹೆಂಡತಿಯ ಬೇರೆ, ಮಗಳು ಬೇರೆ, ಸೊಸೆ ಬೇರೆ, ಇನ್ನು ನಾದ್ನಿ ಬೇರೆ, ಅದೆಲ್ಲ ವಿಷಯ ಅಲ್ಲ. ಅಲ್ಲಿ ನಮಗೆ ಬೇಕಾಗಿರೋದು ಹೆಣ್ಣಲ್ಲಿ ಸಹನೆ ಇದೆಯಾ ಇಲ್ವಾ ಅಂತ. ಹೆಣ್ಣಲ್ಲೇ ಅತಿ ಹೆಚ್ಚಾಗಿ ಸಹನೆ ಇರೋದು. ಮತ್ತೆ ಹೇಳಿದ್ರು ಏನು, ವಿಶ್ರಾಂತ ಮಹಿಳೆಯ ಮೆದುಳು ದೆವ್ವಭೂತಗಳು ನೆಲೆಸಿರೋ ಅಂತದ್ದು ಅಂತ. ಅದು ಮಹಿಳೆಗೆ ಮಾತ್ರ ಮೀಸಲಲ್ಲ. ಆ ಖಾಲಿ ಮಿದುಳು ಯಾರಲ್ಲಿ ಇರುತ್ತೆ, ಅದು ಪುರುಷರಾಗಿರ್ಲಿ ಹೆಣ್ಮಕ್ಳಾಗಿರ್ಲಿ, ಅಲ್ಲಿ ದೆವ್ವಗಳು ಭೂತಗಳು ನೆಲೆಸಿರೋದು ಸಹಜ. ಯಾಕೆ ಅಂದ್ರೆ ಅದು ಮಹಿಳೆಯ ಒಂದು ಖಾಲಿ ಮೆದುಳನ್ನೇ ಹುಡ್ಕೊಂಡು ಬರೋ ಅಂತ ಯೋಚನೆಗಳಲ್ಲ. ಆ ಖಾಲಿ ಮೆದುಳು ಗಂಡಿಂದಾಗ್ಲಿ ಹೆಣ್ಣಿಂದಾಗ್ಲಿ ಯೋಚನೆಗಳು ಸಹಜ. ಈಗ ಹೇಳಿದ್ರಿ, ವಿಶ್ರಾಂತ ಮಹಿಳೆ ಮನೆಯಲ್ಲಿ ಇರೋ ಅಂತವಳಿಗೆ ಯೋಚನೆ ಮಾಡಕ್ಕೆ ಬಹಳ ಸಮಯ ಸಿಗುತ್ತೆ, ಹೇಗೆ ಎಲ್ರನ್ನು ದೂರ ಮಾಡ್ಬೇಕು ಅಂತ. ಅಷ್ಟು ಯೋಚನೆ ಮಾಡೋ ಅಂತ, ಯಾರನ್ನೆಲ್ಲ ಹೇಗೆ ದೂರ ಮಾಡ್ಬೇಕು ಅನ್ನೋ ಯೋಚನೆ ಮಾಡೋ ಅಂತ ಸಮಯ ಅವಳಿಗೆ ಸಿಗೋಲ್ಲ. ಯಾಕೆಂದ್ರೆ ಮೇಡಮ್ ಅವರು ಮಾತಾಡ್ತಾ ಹೇಳಿದ್ರು, ಕೆಲ್ಸಕ್ಕೆ ಹೋಗೋ ಅಂತ ಇಬ್ರು ಫ್ರೆಂಡ್ಸ್ ಮಾತಾಡ್ಕೊಳ್ಳುವಾಗ ಬೆಳಗ್ಗೆ ಏನಾದ್ರು ಕಸ ಗುಡಿಸಿ ಹೆಂಡತಿಗೆ ಸಹಾಯ ಮಾಡ್ತೀನಪ್ಪ ಅಂದ್ರೆ, ಅದೆಲ್ಲ ನಾನು ಯಾಕೆ ಮಾಡ್ಲಿ, ನನ್ನ ಹೆಂಡತಿ ಮಾಡ್ಕೋತಾಳೆ, ಯಾಕೆಂದ್ರೆ ಅವಳಿಗೆ ಕೆಲಸ ಇಲ್ಲ. ಮಕ್ಳನ್ನ ನೋಡ್ಕೋತಿ ಅಂದ್ರೆ, ಅದನ್ನ ನಾನು ಯಾಕೆ ಮಾಡ್ಲಿ, ನನ್ನ ಹೆಂಡತಿ ನೋಡ್ಕೋತಾಳೆ, ಅವಳಿಗೆ ಬೇರೆ ಕೆಲಸ ಇಲ್ಲ ಅಂತ.
ಇಷ್ಟೆಲ್ಲ ಕೆಲಸಗಳನ್ನ ಮಾಡೋದು ಅವ್ರ ಗಮನಕ್ಕೆ ಬರೋದಿಲ್ಲ. ಈಗ ಒಂದು ಕಸ ಗುಡಿಸ್ತಿದ್ದಾಳೆ, ಪಾತ್ರೆ ತೊಳಿತಿದ್ದಾಳೆ, ಬಟ್ಟೆ ಒಗಿತಿದ್ದಾಳೆ, ಮನೆ ಕ್ಲೀನ್ ಮಾಡ್ಕೋತಿದ್ದಾಳೆ ಅಂದ್ರೆ ಅವಳು ಬೆಳಗ್ಗೆ 4 ಗಂಟೆಗೆ ಎದ್ರುನು ಆ ಕೆಲಸಗಳೆಲ್ಲ ಮುಗಿಯೋದಕ್ಕೆ ಎಷ್ಟೊತ್ತಾಗುತ್ತೆ ಅನ್ನೋ ಪರಿವು ಆ ಗಂಡಿಗಿರೋದಿಲ್ಲ. ಅಷ್ಟೆಲ್ಲ ಕೆಲಸ ಮಾಡಿ ಗಂಡ ಎದ್ದ ಮೇಲೆ ಕೆಲ್ಸಕ್ಕೆ ಹೋಗೋ ಗಡಿಬಿಡಿ ಅವನಿಗೆ, ಗಂಡನ್ಗೆ. ಅಯ್ಯೋ ನಂದು ಇನ್ನು ಬಿಸಿನೀರು ಆನ್ ಮಾಡಿಲ್ಲ, ನನ್ ಬ್ರಷ್ ಸಿಕ್ತಿಲ್ಲ, ನನ್ ಟವಲ್ ಇಲ್ಲ, ನನ್ ಶರ್ಟ್ ಪ್ಯಾಂಟ್ ರೆಡಿ ಮಾಡಿಲ್ಲ, ಹೀಗೆ ಕೂಗಾಟದಲ್ಲೇನೆ ಅವನು ತನ್ನ ಸಹನೆಯನ್ನ ಕಳ್ಕೊಂಡಿರ್ತಾನೆ. ಅದು ಮುಖ್ಯವಾದ ನಿದರ್ಶನ ಅಂತ ಹೇಳ್ಬೋದು. ಆದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಈ ಎಲ್ಲಾ ಚೊಕ್ಕಟ ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋಂತ ಹೆಣ್ಣು ಸಹನೆಯಾಗಿಯೇ ಹೇಳ್ತಿರ್ತಾಳೆ. ತನ್ನ ಗಂಡ ಏನೆಲ್ಲ ಬಡಬಡಾಯಿಸ್ತಿರ್ತಾನೆ ಅದನ್ನೆಲ್ಲ ತೆಗೆದು ಕೊಡ್ತಾ ಇರ್ತಾಳೆ. ಬೆಳಿಗ್ಗೆ ಯಾಕೆ ಅಂದ್ರೆ ತಿಂಡಿ ಕೊಡೋದು ಸಾಯಂಕಾಲ 4 ಗಂಟೆಗೆ ನೀವು ಆಫೀಸಿಂದ ಬಂದಾಗಲ್ಲ ಸರ್, ನೀವ್ ಆಫೀಸಿಗೆ ಹೋಗಕ್ ಮುಂಚೆನೆ ತಿಂಡಿ ಕೊಡ್ತಾಳೆ. ಅಲ್ಲ ಆಫೀಸ್ಗೆ ಹೋಗಕ್ ಮುಂಚೆನೆ ತಿಂಡಿ ಕೊಡ್ತಾಳೆ. ಅದನ್ನ ತಾವೆದ್ದು ಮಾಡಿರಲ್ಲ, ಹೆಂಡತಿ ಎದ್ದು ಮಾಡಿರ್ತಾಳೆ. ತಾವ್ ಗೊರಕೆ ಹೊಡಿದಿರ್ತಿರಲ್ಲ, ನೆನ್ಪಿರಲ್ಲ ಅನ್ಸುತ್ತೆ. ಓಕೆ, ಕೇಳಿಸ್ಕೊಳ್ಳಿ ನನ್ನ ಮುಂದಿನ ವಾದ. ಆಮೇಲೆ ಅಷ್ಟೆಲ್ಲ ಬಡಬಡಾಯಿಸುವಾಗ್ಲೂ ಕೂಡ ಸಹನೆಯಿಂದಲೇ ತನ್ನ ಪತಿಯ ಬಟ್ಟೆಗಳನ್ನ ಜೋಡಿಸಿ ಕೊಡ್ತಾಳೆ. ಮತ್ತೆ ಇನ್ನೊಂದು ಏನಪ್ಪಾ, ಒಂದು ಅತಿರೇಕದ ಸ್ವಭಾವ ಏನು ಅಂದ್ರೆ ಗಂಡಿಂದು, ತನ್ನ ಶೂ ಸಾಕ್ಸ್ ಕೂಡ ಅವನು ಹಾಕೊಳ್ಳೋದಕ್ಕೆ ಹೊಟ್ಟೆ ಬಗ್ಗದಿಲ್ಲ ಅವನಿಗೆ. ಅವನೇನ್ ಮಾಡ್ತಾನೆ, ಅಯ್ಯೋ ನನ್ ಶೂ ಇಲ್ಲೇ, ನನ್ ಸಾಕ್ಸ್ ಇಲ್ಲೇ ಕೂಗಾಡ್ತಾ ಇರ್ತಾನೆ. ಸತಿಯಾದವಳು ಬಂದು ಪತಿನ ಒಂದು ಕುರ್ಚಿ ಮೇಲೆ ಕೂರಿಸಿ ಸಾಕ್ಸ್ನು ಅವಳೇ ಹಾಕ್ತಾಳೆ. ಯಾಕೆ ಅಂದ್ರೆ ಅದು ಪ್ರೀತಿ. ನನ್ನ ಹೆಂಡತಿಗೆ ಎಷ್ಟೊಂದು ಪ್ರೀತಿ, ನನ್ನ ಹೆಂಡತಿಗೆ ಎಷ್ಟೊಂದು ಪ್ರೀತಿ ಅಂತ ಒಂದು ಏನದು ಅಪಹಾಸ್ಯ ರೀತಿ ಮಾಡ್ತಾ ಇರ್ತಾನೆ ಗಂಡು. ಯಾಕೆಂದ್ರೆ ಆ ಎಲ್ಲಾ ಕೆಲಸಗಳನ್ನ ತಗೋಬೇಕು ಅವನು. ಬಟ್ ಅಲ್ಲಿ ಸಹನೆಯನ್ನ ತೋರ್ಪಡಿಸೋದು ಯಾರು ಅಂದ್ರೆ ಹೆಣ್ಣೇನೆ. ತಾನು ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡ್ತಾಳೆ. ಅದೇ ಗಂಡು ಬೆಳಗ್ಗೆ ಯಾವ್ದೋ ಒಂದು ಹೊತ್ತಲ್ಲಿ ಹೋಗ್ತಾರೆ, ಟೈಮಿಂಗ್ಸ್ ಇದೆ ಆ ಗಂಡಿಗೆ. ಕಚೇರಿಗೆ ಹೋಗಿ ಬರೋಕೆ ಅಥವಾ ಯಾವುದೇ ಕೆಲ್ಸಕ್ಕೆ ಹೋಗ್ಲಿ, ಅದು ಕೂಲಿ ಕೆಲ್ಸನೇ ಆಗ್ಲಿ, ಒಂದು ಟೈಮಿಂಗ್ಸ್ ಅಂತ ಇದೆ. ಆ ಟೈಮಿಗೆ ಹೋಗ್ತಾನೆ, ವಾಪಸ್ ಯಾವ ಟೈಮಿಗೆ ಬರ್ಬೇಕು ಆ ಟೈಮಿಗೆ ಬರ್ತಾನೆ. ನಡುವೆ ಅವನು ಏನ್ ಕೆಲಸ ಮಾಡಿರ್ತಾನೆ ಬಿಟ್ಟಿರ್ತಾನೆ ಅದು ಮುಖ್ಯ ಆಗೋದಿಲ್ಲ. ಯಾಕೆ ಅಂದ್ರೆ ಅವನು ಮನೆಗೆ ಬಂದ ನಂತರ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡಿರ್ತಾಳೆ ಮನೆಯಲ್ಲಿ ಹೆಂಡತಿ, ಅದನ್ನೆಲ್ಲ ಬದಿಗಿಟ್ಟು ಮತ್ತೆ ಪತಿ ಬಂದಾಗ, ಮಕ್ಕಳು ಬಂದಾಗ ಅವ್ರನ್ನ ಆರೈಕೆ ಮಾಡೋದು, ಅವ್ರನ್ನ ನೋಡ್ಕೊಳ್ಳೋದು, ಉಪಚಾರ ಮಾಡೋದು. ಈಗ ಮನೆಗಳಿಗೆ ಅತಿಥಿಗಳು ಬಂದಾಗ ಹೇಗೆ ಉಪಚಾರ ಮಾಡ್ತಾರೋ ಹಾಗೆ ಪ್ರತಿನಿತ್ಯ ಅತಿಥಿ ಉಪಚಾರ ಇವರಿಗೆ ನಡೀತಾ ಇರುತ್ತೆ. ಊಟೋಪಚಾರ ಇರ್ಬೋದು, ಅವರ ಆರೈಕೆ ಇರ್ಬೋದು, ಪ್ರತಿಯೊಂದರಲ್ಲೂ ಹೆಣ್ಣು ತುಗಿಸ್ಕೊಂಡು ಹೋಗ್ತಿರ್ತಾಳೆ. ಮತ್ತೆ ನಮ್ಮ ಎದುರಾಳಿ ಮಿತ್ರರು ಮೂರ್ತಿ ಸರ್ ಹೇಳಿದ್ರು, ಶತಶತಮಾನಗಳ ಹಿಂದೆ ಇದ್ದಿತ್ತೋ ಏನೋ, ಆದ್ರೆ ಈಗಿಲ್ಲ ಅಂತ. ಯಾಕೆ ಸರ್ ಈಗಿಲ್ಲ? ಪತಿಗೆ ಸತಿ ಜೊತೆಯಾಗಿ ಬೆನ್ನೆಲುಬಾಗಿ ಅವನ ಸರಿಸಮನಾಗಿ ಅವಳು ದುಡ್ಕೊಂಡ್ ಬಂದ್ರು. ಪತಿ 100 ರೂಪಾಯಿ ದುಡಿತಿದ್ದಾನೆ ಅಂದ್ರೆ ಅವಳು 50 ರೂಪಾಯಿ ಆದ್ರೂ ದುಡಿತಾಳೆ, ಅಥವಾ 100 ರೂಪಾಯಿ ಆದ್ರೂ ದುಡಿತಾಳೆ, 150, 200 ರೂಪಾಯಿ ಆದ್ರೂ ದುಡಿತಾಳೆ. ಅಷ್ಟು ದುಡಿತದಲ್ಲಿ ಅವಳು ಸಮಾನವಾಗಿದ್ಕೊಂಡು ಹೊರಗೂ ದುಡಿದು ಒಳಗೂ ದುಡಿದು ತನ್ನ ಸಂಸಾರವನ್ನ ಸಾಗಿಸ್ತಾ ಇರ್ತಾಳೆ. ಆದ್ರೆ ಒಂದಿನಕ್ಕೂ ಅವಳು ಹೇಳಲ್ಲ, ಇವತ್ತು ನನ್ಗೆ ಆಯಾಸ ಆಗಿದೆ, ನೀವ್ ಅಡ್ಗೆ ಮಾಡಿ ಅಂದ್ರೆ ಹೋಗೆ ನಾನು ಆಯಾಸ ಆಗಿ ಬಂದಿದ್ದೀನಿ, ನಾನು ಕೆಲಸ ಮಾಡಿ ಬಂದಿದ್ದೀನಿ, ಆಗಲ್ಲ ಅಂತ ಗಂಡ ಹೇಳ್ತಾನೆ. ಆದ್ರೆ ಮಡದಿ ಆದವಳು ಕೇಳ್ಬಹುದು. ಯಾಕೆ ಅಂದ್ರೆ ಏನದು ಅರ್ಧಾಂಗಿ ಅನ್ನೋ ಒಂದಿರುತ್ತೆ. ಅಂದ್ರೆ ಸರಿಸಮಾನ, ನಾವಿಬ್ರು ಒಂದೇ, ನಮ್ಮಿಬ್ರಲ್ಲೂ ಸಮಭಾಗಿತ್ವ ಇರ್ಬೇಕು, ಸಮ ಮನಸ್ಸು, ಸಮ ಚಿಂತನೆ, ಇವೆಲ್ಲ ಇರ್ಬೇಕು ಅನ್ನೋ ಒಂದು ಪುರಾಣಗಳು ಬಾಯಲ್ಲಿ ಒದರ್ತಾರಲ್ಲ ಪುರುಷರು. ಆ ಒದರುವಿಕೆಗೆ ಮರುಳಾದಂತ ಹೆಣ್ಣು ಹೇಳ್ಕೋಬಹುದು, ಇವತ್ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ನನ್ಗೂ ಸಹಾಯ ಮಾಡಿ, ಇವತ್ ನೀವ್ ಅಡ್ಗೆ ಮಾಡಿ, ಇಲ್ಲ ನಾಳೆ ನಾ ಅಡ್ಗೆ, ಈ ತರ ಏನಾದ್ರು ಹೇಳ್ಕೋಬಹುದು. ಆದ್ರೆ ಆ ಗಂಡು ಅದಕ್ಕೆ ಒಗ್ಗೋದಿಲ್ಲ. ಯಾಕೆ ಅಂದ್ರೆ ನಾನು ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ನೀನೇ ಮಾಡ್ಕೋ ಅಂತ ಹೇಳ್ತಾನೆ. ಆಗ ಸತಿಯೇ ಅಲ್ಲಿ ಸೋತು ಸಹನೆಯಿಂದ ತಾನು ಅಡಿಗೆ ಮಾಡಿ, ಯಾಕೆಂದ್ರೆ ಅಲ್ಲಿ ಮಕ್ಕಳ ದೃಷ್ಟಿ ಅವಳಿಗೆ ಇರತ್ತೆ, ಮತ್ತೆ ತನ್ನ ಪತಿಯ ಆರೈಕೆನೂ ಕೂಡ ಅವಳಲ್ಲಿ ಇರತ್ತೆ. ಹಾಗಾಗಿ ಅವಳು ಹೊರಗೆ ಎಷ್ಟೇ ಸುಸ್ತಾಗಿ ಬಂದ್ರೂ ಕೂಡ ಮತ್ತೆ ಅದೇ ಚೈತನ್ಯದಿಂದ ಅವರಿಗೆಲ್ಲ ಏನೆಲ್ಲ ಉಪಚಾರ ಮಾಡ್ಬೇಕು ಅದೆಲ್ಲ ಮಾಡ್ತಾಳೆ. ಮತ್ತೆ ತಾನು ಕೂಡ ವಿಶ್ರಾಂತಿನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಏನೇ ಆದ್ರೂ ಕೂಡ ಇದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗುವಲ್ಲಿ ಪುರುಷನಿಗೆ ಇಲ್ಲದ ಸಹನೆ ಸ್ತ್ರೀಯರಿಗೆ ಹೆಚ್ಚಾಗಿ ಇರುತ್ತೆ ಅನ್ನೋದು ನನ್ನ ವಾದ. ಓಕೆ, ಒಳ್ಳೆ ನಿದರ್ಶನಗಳ ಮೂಲಕ ಹೆಣ್ಣು ಸಹನಾಮೂರ್ತಿ ಅಂತಕ್ಕಂಥ ವಾದವನ್ನ ತುಂಬಾ ಚೆನ್ನಾಗಿ ಮಂಡನೆ ಮಾಡಿದ್ರಿ. ಯಾಕಂದ್ರೆ ಈ ಲತಾಮಣಿ ಅವರ ಒಂದು ಅಭಿಪ್ರಾಯಕ್ಕೆ ಹೋದಾಗ ಹೆಣ್ಣು ಎಲ್ಲಾ ಕಾರ್ಯವನ್ನ ಮಾಡ್ತಾಳೆ. ಬೆಳಗ್ಗೆ ಎದ್ದಿಂದ ಊಟ ತಿಂಡಿ, ಬಟ್ಟೆ ಐರನ್ ಮಾಡ್ಕೊಂಡು ಗಂಡನಿಗೆ ಎಲ್ಲಾ ಸಾಕ್ಸ್ ಹಾಕೋದನ್ನು ಕೂಡ ಅವ್ರು ಹೇಳಿದ್ರು. ಬಹುಶಃ ನಾನು ಸಿನಿಮಾದಲ್ಲಿ ಇವೆಲ್ಲ ನೋಡಿದ್ದೀನಿ, ಬಟ್ ವಾಸ್ತವವಾಗಿ ಎಷ್ಟು ಮಟ್ಟಿಗೆ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಮತ್ತೆ ಒಂದು ವಾಸ್ತವ ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ,
ಏನಾಯ್ತು ಅಂದ್ರೆ ಒಬ್ಬ ಗಂಡ ಮತ್ತೆ ಒಬ್ಬ ಮನೆಯಲ್ಲಿ ಅವನಿಗೆ ಗಂಡನಿಗೆ ಮಗನಿಗೆ ಹುಡುಗಿಯನ್ನು ಹುಡುಕ್ತಿರ್ತಾನೆ. ಹುಡುಗಿ ಜಾತಕ ಎಲ್ಲ ಬರುತ್ತೆ, ಜಾತಕ ಮ್ಯಾಚ್ ಎಲ್ಲ ಮಾಡ್ತಿರ್ತಾರೆ. 34 ಗುಣ ಸೆಟ್ ಆಗಿದೆ ಆಗಪ್ಪ ಅಂತಂದು ತಾಯಿ ಹೇಳಿದಾಗ ಮಗ ಒಂದ್ ಮಾತು ಹೇಳ್ತಾನಂತೆ, ನಿಜವಾಗ್ಲೂ ನನಗೆ ಹೆಂಗಾದ್ರೂ ನಾನು ಎಷ್ಟು ಗುಣನಾದ್ರೂ ಸೆಟ್ ಮಾಡ್ಲಿ, ನಾನು ತಾಳ್ಮೆಯಿಂದ ಅವಳ ಜೊತೆ ಹೊಂದ್ಕೊಂತೀನಮ್ಮ, ಮೊದಲು ಅತ್ತೆ ಸೊಸೆಯರ ಜಾತಕ ಮಾಡ್ಕೊಳ್ಳಿ, ನೀವು ಸರಿಯಾಗಿ ಹೊಂದ್ಕೊಂಡು ನನಗೆ ಸಾಕು ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಎಷ್ಟೋ ಕುಟುಂಬಗಳಿವೆ. ನೋಡೋಣ ಈ ಲತಾಮಣಿ ಹೇಳಿರ್ತಕ್ಕಂಥ ಎಲ್ಲಾ ಅಂಶಗಳು ವಾಸ್ತವವಾಗಿ ನಡೀತಿದೆಯೋ, ನಿಜವಾಗ್ಲೂ ಹೆಣ್ಣು ಸಹನಾಮೂರ್ತಿಯೋ, ಈ ಒಂದು ಅವರ ಒಂದು ವಾದಕ್ಕೆ ಸತೀಶ್ ಅವರ ಉತ್ತರ ಏನು ಅಂತ? ಸರ್, ಈ ಕಾರ್ಯಕ್ರಮದ ಮೂಲಕ ನಾನು ಲತಾಮಣಿ ತುರುವೇಕೆರೆ ಅವರಿಗೆ ಒಂದು 5 ನಿಮಿಷ, ಅವರು 5 ನಿಮಿಷ ತಮ್ಮ ವಾದವನ್ನು ಮಂಡಿಸಿದ್ರು. 5 ನಿಮಿಷ ನನಗೆ ಖುಷಿ ಕೊಟ್ಟಿದ್ದಕ್ಕೆ ಮತ್ತೆ ಭ್ರಮಾಲೋಕಕ್ಕೆ ಹೋಗಿ ವಿಹರಿಸೋದಕ್ಕೆ ನನಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ. ಕಾಲ್ಪನಿಕ ಜಗತ್ತು ಕರ್ಕೊಂಡು 1 ನಿಮಿಷ ಅವರು ಹೇಳ್ತಿರ್ಬೇಕಾದ್ರೆ ನಾನು ಈ ಕಾಲ್ಪನಿಕ ಜಗತ್ತಿಗೆ ಹೋಗಿ ನನ್ನ ಮನೆಯ ಸ್ಥಿತಿಯನ್ನ, ಬೇರೆ ಪುರುಷರಿರ್ತಕ್ಕಂಥ ಮನೆಯ ಸ್ಥಿತಿಯನ್ನು ಕಲ್ಪನೆ ಮಾಡ್ಬಿಟ್ಟೆ. ಬಂದ್ಕೊಳ್ಳೆ ಕಾಫಿ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಸಿಕ್ತಿಲ್ಲ ಅಂತ ಕೂಗಾಡೋದು, ಟವಲ್ ಸಿಕ್ಕಿಲ್ಲ ಅಂತ ಕೂಗಾಡೋದು, ಶೂಸ್ ಹಾಕೋದು, ಸಾಕ್ಸ್ ಕೊಡೋದು, ಎಲ್ಲಾ ವಿಚಾರಗಳನ್ನ ಹೇಳಿದ್ರು. ಆದ್ರೆ ಒಂದು ಧನ್ಯವಾದವನ್ನ ಅರ್ಪಿಸ್ತೀನಿ. ಆ ಒಂದು ಕೆಲ ನಿಮಿಷಗಳಾದ್ರೂ ಒಂದು ಭ್ರಮಾಲೋಕದಲ್ಲಿ ಹೋಗಿ ನಾವು ಪುರುಷರು ಆ ಭ್ರಮಾಲೋಕದಲ್ಲಿ ಹೋಗಿ ಸಂತೋಷ ಪಡಕ್ಕೆ ಅನುವು ಮಾಡಿಕೊಂಡಿರ್ತಕ್ಕಂಥ ಲತಾ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಸಿನಿಮಾವನ್ನ ತೋರಿಸೋದು ಕಲ್ಪನೆಗೂ ನಿಲುಕದೇ ಇರತಕ್ಕಂಥ ವಿಚಾರವನ್ನ ಕಲ್ಪನಾತೀತ ವಿಚಾರವನ್ನ ಪ್ರಸ್ತುತಪಡಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಮೊದಲನೇ ಸಂದರ್ಭದಲ್ಲಿ ಹೇಳಿದ್ರು ಅವರು, ಆಗ್ಲೇ ನಾನು ಹೇಳ್ತೀನಿ, ನೀರಿನಲ್ಲಿ ಮೀನಿನ ಹೆಜ್ಜೆನಾದ್ರು ಕಂಡಿಡಿಬಹುದು. ಖಂಡಿತ ಹೆಣ್ಣಿನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಸಾಧ್ಯನೇ. ಇದೊಂದು ಮಾತನ್ನು ತಿಳ್ಕೋಬೇಕು, ಹೆಣ್ಣು ಹಾಗೆ ಮನೆಯಲ್ಲಿ ಅಂತ. ಆಮೇಲೆ ಇನ್ನೊಂದು, ಮನೆಯಲ್ಲಿ ಯಾವಾಗ ನೋಡಿ ಮಾತು ಹೇಳ್ತಾ ಇದ್ದೀನಿ ಇಲ್ಲಿ, ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರ್ಬೇಕಂದ್ರೆ ಸಂಸಾರದಲ್ಲಿ ನೆಮ್ಮದಿ ಇರಬೇಕು ಅಂತಂದ್ರೆ ಹೆಂಡತಿಯ ಮನೋಸ್ಥಿತಿ ಚೆನ್ನಾಗಿರ್ಬೇಕು, ಗಂಡನ ಮನಸ್ಥಿತಿ ಚೆನ್ನಾಗಿರ್ಬೇಕು. ಮನೋಸ್ಥಿತಿ ಚೆನ್ನಾಗಿರ್ಬೇಕು ಅಂದ್ರೆ ಇಲ್ಲಿ ಮನಸ್ಥಿತಿ ಚೆನ್ನಾಗಿರ್ಬೇಕು. ಹಾಗಾಗಿ ಇಲ್ಲಿ ಗಂಡನ ಮನಸ್ಥಿತಿ ಏನಾದ್ರು ಕೆಟ್ಟೋಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಹೆಂಡತಿಯ ಮನೋಸ್ಥಿತಿ ಕೆಟ್ಟೋಗುತ್ತೆ. ಹೆಂಡತಿಯ ಮನೋಸ್ಥಿತಿ ಕೆಟ್ಟೋಯ್ತು ಅಂದ್ರೆ ಆ ಸಂಸಾರದಲ್ಲಿ ಪೂರ್ಣ ಎಲ್ಲ ಎಡವಟ್ಟಾಗತ್ತೆ. ಆಗ್ಲೇ ನಮ್ಮ ಪುಷ್ಪಾವತಿ ಮೇಡಮ್ ಒಂದು ಮಾತು ಹೇಳಿದ್ರು, ರಾಮಾಯಣ ಮಹಾಭಾರತವನ್ನ ಕಲ್ಪನೆ ಮಾಡಿ ಹೇಳ್ತಾ ಅದನ್ನು ಸವಿವರವಾಗಿ ವ್ಯವಸ್ಥೆ ಸವಿವರವಾಗಿ ಹೇಳಿದ್ರು. ಸೀತೆ ತನ್ನ ಗಂಡನನ್ನ ಯಾವ ರೀತಿ ಹೊಗಳ್ತಾಳೆ ಅನ್ನೋದೆಲ್ಲ ಹೇಳಿದ್ರು. ಆದ್ರೆ ಒಂದು ವಿಚಾರವನ್ನ ಅವ್ರು ಹೇಳ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ. ಆ ಕಥೆಯ ಮೂಲ ಕಾರಣನೇ ಹೆಣ್ಣು ಅಂತ ಕೇಳ್ತಾ ಇಲ್ಲ ಅವರು. ಹೌದು, ಕಥೆಯ ಮೂಲ ಕಾರಣನೇ ಹೆಣ್ಣು. ಕೈಕೆ ಯಾರು? ಕೈಗೆ ಯಾರು? ಅದ್ರ ಮೇಲೆ ಸೈಕಾಲಜಿ ಬೇಸಿಸ್ ಯಾವುದೋ ಒಂದು ಸಂದರ್ಭದಲ್ಲಿ ಗಂಡನಿಗೆ ಯುದ್ಧದ ಸಂದರ್ಭದಲ್ಲಿ ಸಹಾಯ ಮಾಡಿದ್ದನ್ನ ಒಂದು ಆಧಾರವಾಗಿ ಇಟ್ಕೊಂಡು ಯಾವ ಟೈಮಲ್ಲಿ ಬಡಿಬೇಕು ಆ ಟೈಮಲ್ಲಿ ಬಡಿತೀನಿ ಅದು ಅವಳಿಗೆ ಆದಂತ ಅವಮಾನ, ಪುರುಷರಿಂದ ಆದಂತ ಅವಮಾನ. ಅವಳು ತನಗೆ ಯಾವ ಬೇಕೋ ಆಯುಧವನ್ನ ತಗೊಂಡು ಯಾವುದೋ ಒಂದು ಸಂದರ್ಭದಲ್ಲಿ ಸಹಾಯ ಮಾಡಿರ್ತಾಳು ಸರ್. ಅದಲ್ಲ, ದ್ರೌಪದಿಯದಾಯ್ತು, ಮಂಥರೆಯದಾಯ್ತು, ನಾನು ರಾಮಾಯಣ ಹೇಳ್ತಾ ಇದೀನಮ್ಮ. ರಾಮಾಯಣ ದಶರಥ ಮಹಾರಾಜನಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಕೈಗೆ ಸಹಾಯ ಮಾಡಿರ್ತಾಳೆ. ಅವ್ನು ಹೇಳ್ತಾನೆ ಖುಷಿ ಪಟ್ಟಿ, ನಿನ್ಗೆ ಇಂಥ ಸಂದರ್ಭದಲ್ಲಿ ಸಹಾಯ ಮಾಡಿದೀನಿ ನೀನು, ಸಹಾಯ ಏನು ಅಂತ ಗೊತ್ತಿಲ್ಲ, ಅದನ್ನ ಹೇಳೋದು ಬೇಡ. ಅವಾಗ ಸಹಾಯ ಮಾಡಿದೀಯ ನೀನು, ಏನು ವರ ಬೇಕು ಅಂತ ಕೇಳು ಅಂತ, ಏನಾದ್ರು ಬೇಕು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಅವಳು ಕಾಯ್ತಾಳೆ ಸಮಯಕ್ಕೋಸ್ಕರ, ನಿನಗೆ ಎಲ್ಲಿ ಬಡಿಬೇಕು ಅಲ್ಲೇ ಬಡಿತೀನಿ, ಅಲ್ಲಿವರೆಗೂ ತಡ್ಕೊಂಡಿರೋ ಅಂತ ಹೇಳಿ. ಆಮೇಲೆ ಸಹನೆಯನ್ನ ಅವರು ದುರ್ಬಳಕೆ ಮಾಡ್ಕೊಂಡ್ರು ಅಂತ. ಬಡಿಯಕ್ ಸಮಯ ಕಾಯ್ತೀನಿ ಅನ್ನೋದು ಸಹನೆ ಅಲ್ಲ, ಅದು ಸಹನೆಯನ್ನು ಪದಕ್ಕೆ ಅನರ್ಥ ಮಾಡ್ತಾ ಇದ್ದೀನಿ. ಸಹನೆಯನ್ನು ಪದಕ್ಕೆ ಅನರ್ಥ ಮಾಡ್ತಾ ಇದ್ದೀರಾ. ಅಲ್ಲಿ ಲೆಕ್ಕ ತಗೊಳ್ಳಿ. ದ್ರೌಪದಿ 5 ಜನ ಇದು
ಯಾರು ಕುಂತಿ ಮಾಡಿರ್ತಕ್ಕಂಥ ಒಂದು ತಪ್ಪಿಗೆ 5 ಜನ ಗಂಡಸರಿಗೆ ಸಹನಾಮೂರ್ತಿಗಳನ್ನಾಗಿ ಮಾಡಿ ಶೂರತ್ವವನ್ನು ತುಂಬಿ ಮುಂದುವರಿಸಿದ್ರು ಕುರುಕ್ಷೇತ್ರ ಆಗಿದ್ದಾರಿಂದ ಕುರುಕ್ಷೇತ್ರ ಆಗಿದ್ದಾರಿಂದ. ಮತ್ತೆ ಅವಳಿಗೆ ಆದ ಅಪಮಾನ ಹೆಂಗೆ ಅದಕ್ಕೆ ಬೆಲೆ ಯಾರು ಕೊಡ್ಬೇಕು ಸರ್? ಮೇಡಮ್ ಕೇಳ್ರಿ, ಅದು ಅಪಮಾನ ಆದಂತ ಬೆಲೆಯನ್ನ ನಾರಿ ಮುನಿದರೆ ನಾರಿ ಒಲಿದರೆ ನಾರಿ ಮುನಿದರೆ ಮಾಡಿ ಒಲಿದರೆ ನಾರಿ ಜಾಸ್ತಿ ಕಿರಿಸ್ತಾರೆ, ಓಲಕ್ಸಲ್ ಮಾರಿ ಅಂತ. ಜೀವನದಲ್ಲಿ ಇವತ್ತು ಇದೊಂದೇ ಸಾಕು ಸರ್, ಇದೊಂದೇ ಸಾಕು ಸರ್. ನಾನು ಹೇಳ್ತೀನಿ ನೀವು ಮಹಿಳೆಯ ಸಹನೆಗೆ ದಯವಿಟ್ಟು ನಮ್ಮ ವಾದವನ್ನು ಪೂರ್ಣ ಮಂಡಿಸಕ್ಕೆ ಬಿಡಬೇಕು. ಅವಳು ಒಲಿದರೆ ನಾರಿ. ರಾಮಾಯಣ ಮಹಾಭಾರತಗಳು ನಡೆದಿದ್ದೇ ಹೆಣ್ಣಿಂದ. ಹೌದು, ಅವರು ಸಮಯ ಸಾಧಿಕರಾಗಿ ಯಾವ ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಅಂತ ಸಾಧನೆ ಮಾಡಿದಾಗ ನೀವು ಆಮೇಲೆ ಒಪ್ಕೊಳ್ಳಿದೆ. ರಾಮಾಯಣ ಮಹಾಭಾರತ ಆಗಿದ್ದು ಒಪ್ಕೊಳ್ಳಿ ಬಿಡ್ಲಿ, ನೀವು ವಾದ ಮಾಡಿ. ಅಂದ್ರೆ ಹೆಣ್ಣೆ ಕಾರಣ ಅದಕ್ಕೆ. ಆಗ್ಲೇ ಹೇಳ್ತಾ ಇಲ್ಲ ಲತಾಮಣಿ ಅವರು, ಹೆಣ್ಣು ಸಂಸಾರದ ಕಣ್ಣು ಅಂತ. ನಾನು ಹೆಣ್ಣು ಸಂಸಾರದ ಹುಣ್ಣು ಅಂತ ಹೇಳಿ. ಆಯ್ತು ಸರ್, ನಿಮ್ಮ ಹುಣ್ಣು ಅಂತಂದ್ರೆ ಕುತ್ಕೊಳ್ಳಕ್ಕೂ ಬಿಡಲ್ಲ, ನಿಂತ್ಕೊಳ್ಳಕ್ಕೂ ಬಿಡಲ್ಲ. ಅದಕ್ಕೊಂದು ಸಣ್ಣ ಜೋಕ್ ಹೇಳ್ತೀನಿ ನಾನು ನಿಮಗೆ. ಮನೆಯಲ್ಲಿ ಆಫೀಸಲ್ಲಿ ದುಡಿದು ಬಂದ ಗಂಡು ಸುಸ್ತಾಗಿ ಬರ್ತಾನೆ ಮನೆಗೆ, ನೆಮ್ಮದಿ ಸಿಗ್ಲಿ ಅಂತ. ಅವಳು ಕಾಯ್ತಾ ಇರ್ತಾಳೆ, ಸಾಕಷ್ಟು ಟೈಮ್ ಸಿಕ್ಕಿರ್ತಿದ್ದೆ, ಇವ್ ಬಂದಾಗ ಹಿಂಗ್ ಟಾರ್ಗೆಟ್ ಮಾಡೋದ, ಇವ್ ಬಂದಾಗ ಹಿಂಗ್ ಕೇಳೋದ ಅಂತ ಕಾಯ್ತಾ ಇರ್ತಾಳೆ. ಆ ಕಾಯ್ದವಳು ಕೆಲಸ. ಸರಿ ಕಾಯ್ತಾ ಇರ್ತಾಳೆ, ಬರ್ತಾನೆ ಅವನು ಕೈ ಕಾಲು ಕೂತ್ಕೊಳ್ತಾನೆ, ಏನೋ ಒಂದು ಕಾಫಿ ಕೊಟ್ಟಂಗೆ ಮಾಡ್ತಾಳೆ. ಅವನು ತಗೊಂಡು ಕುಡ್ಕೊಂಡು ಅವ್ನು ಏನ್ ಮಾಡ್ಬೇಕು ಅದು ಮಾಡ್ತಾ ಟಿವಿ ನೋಡೋದು, ಇನ್ನೊಂದು ನೋಡ್ತಾಳೆ. ಅವಳಿಗೊಂಥರ ಇದಾಗ್ತಿರ್ತಿದ್ದೆ, ಚಳಮಳ. ಇವನು ಏನು ಅಂತ ಇಲ್ಲಲ್ಲ, ಏನು ಮಾಡ್ತಾ ಇಲ್ಲಲ್ಲ ಅಂತ. ಹೆಂಗಾರು ಮಾಡಿ ಅಖಾಡ ಕೆಡುಕೋಬೇಕು, ಅವನಿಗೆ ಅಖಾಡಕ್ಕೆ ಕೆಡುಕೋಬೇಕು, ಕೆಡುಕೊಂಡ್ಬಿಟ್ಟು ಫೈಟಿಂಗ್ ಮಾಡ್ಬೇಕು. ಸೊ ಹಾಗಾಗ್ಬಿಟ್ಟು ಆ ಕಡೆ ಓಡಾಡ್ತದೆ, ಈ ಕಡೆ ಮಾಡ್ತಾರೆ, ಅದು ಇದು ಕೇಳ್ತಾರೆ, ಏನ್ ಮಾಡಲ್ಲ. ಅವ್ನು ಏನಪ್ಪ ಸೈಲೆಂಟ್ ಆಗಿರ್ಬೇಕು, ಶಾಂತವಾಗಿರ್ಬೇಕು. ಯಾಕಂದ್ರೆ ಅವನಿಗೆ ಮನೆಗೆ ಬಂದ ಅಲ್ಲಿ ಆಫೀಸಲ್ಲಿ ಬಾಸ್ ಜೊತೆ ಇರ್ತಾನೆ, ಕೊಲಿಗ್ ಜೊತೆ ಬೇರೆ ಇರ್ತಿತ್ತೆ, ಸಹನೆ ಕಡ್ಕೊಂಡು ಅಂದ್ರೆ ಹೇಳಿಲ್ಲ ನಾನು, ಸಂಸಾರದ ನೊಗವನ್ನ ಹಿಡ್ಕೊಂಡು ಹಾದಿ ನಿಲ್ತಾ ಇರ್ತಾನೆ. ಅಂಥವ್ನಿಗೆ ಮನೆಗೆ ಬಂದಾಗ ನೆಮ್ಮದಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಕೂತ್ಕೊಳ್ತಾನೆ. ಇವಳು ಆ ಕಡೆ ಈ ಕಡೆ ಅನ್ಸುಟ್ ಬೆಕ್ಕು ಓಡಾಡ್ದಂಗೆ ಓಡಾಡ್ತಾಳೆ. ಓಡಾಡಿ ಏನಾದ್ರು ಮಾಡ್ಬೇಕು, ನಾನು ಏನಾದ್ರು ಮಾಡಿ ಅವ್ನಿಗೆ ಏನಾದ್ರು ಕೆಡುಕೋಬೇಕು. ಆ ಕಡೆ ಕೆಡುಕೊಂಡು ಅವ್ನು ನೆಮ್ಮದಿ ಹಾಳು ಮಾಡಿ ಅವ್ನು ಹೋಗಿ ಮಾಡ್ಬೇಕು. ಇದು ಹೆಣ್ಣಿನ ಸಹನೆ. ಸಾಕ್ರೆಟಿಸ್ ಅವನು ಶಾಂತಮೂರ್ತಿ ಅವನು. ಸೊ ಆತ ನನಗೆ ಸಿಕ್ಕಿರ್ತಕ್ಕಂಥ ಹೆಂಡತಿ ಜಗಳ ಗಂಟೆ ಅವನದೇನಪ್ಪ ಅಂತಂದ್ರೆ ಇಂತಿಷ್ಟು ದುಡಿಮೆ ಮಾಡ್ಕೊಂಡ್ ಬಂದು ಕೊಡ್ತಕ್ಕಂಥ ಪದ್ಧತಿ. ಅವಳು ಸಿಕ್ಕಾಬಿಟ್ಟು ಜಗಳ ಸಾಲ್ತಾ ಇರಲಿಲ್ಲ ದುಡ್ಡು, ಸಿಕ್ಕಾಬಿಟ್ಟು ಜಗಳ ಆಡ್ತಕ್ಕಂಥ ಪ್ರವೃತ್ತಿ ಅವಳದು. ಆದ್ರೆ ಶಾಂತಮೂರ್ತಿಯಾಗಿ ಸಾಕ್ರೆಟಿಸ್ ತಾನು ತಂದಿರ್ತಕ್ಕಂಥ ದುಡ್ಡನ್ನು ಕೊಟ್ಬಿಟ್ಟು ಸಂಸಾರ ನಿಭಾಯಿಸುವಂತ ಹೇಳಿ ಒಳಗೆ ಹೋಗ್ತಾ ಅವನೊಂದು ಸ್ಟೇಟ್ಮೆಂಟ್ ಕೊಟ್ಟಾನೆ. ಒಳ್ಳೆ ಹೆಂಡತಿ ಸಿಕ್ಕರೆ ಸಂಸಾರಿ ಆಗ್ತೀಯಾ, ಕೆಟ್ಟ ಹೆಂಡತಿ ಸಿಕ್ಕರೆ ತತ್ವಜ್ಞಾನಿ ಆಗ್ತೀಯ ಅಂತ. ಸಾಕ್ರೆಟಿಸ್ ತತ್ವಜ್ಞಾನಿ ಆಗಕ್ಕೆ ಮೂಲ ಕಾರಣ ಪರೋಕ್ಷವಾಗಿ ಹಲವಾರು ಕಾರಣಗಳಿರ್ಬೋದು, ಅದ್ರಲ್ಲಿ ಒಂದು ಕಾರಣ ಅವನ ಜಗಳ ಗಂಟೆ ಹೆಂಡತಿ. ಇಲ್ಲಿ ಇಷ್ಟೆಲ್ಲ ಒಂದು ಹಾಸ್ಯಾತ್ಮಕವಾಗಿ ತುಂಬಾ ಸತೀಶ್ ಅವರು ವಾಸ್ತವ ಪರಿಸ್ಥಿತಿಯನ್ನ ಹೇಳ್ತಾ ಹೋದ್ರು. ಹೆಣ್ಣಿನ ಹೃದಯವ ತಣ್ಣಗಿನ ನೀರಿನ ಬಣ್ಣಿಸುತ್ತ ಕುಣಿಯುವ ಕುದುರೆಯೋ ನೆಲೆಯೋ ಬಲ್ಲಣ್ಣಗಳು ಯಾರು ಸರ್ವಜ್ಞ ಅಂತ ಒಂದು ಮಾತು ಕೂಡ ಇದೆ ಸರ್ವಜ್ಞನ ವಚನದಲ್ಲಿ. ಅಂದ್ರೆ ಹೆಣ್ಣಿನ ಅಂತರಂಗವನ್ನ ಹೃದಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಡೀತಕ್ಕಂಥ ಗಂಡು ಇದ್ರೆ ಒಂದು ಸಂಸಾರದ ಜವಾಬ್ದಾರಿ ಸುಗಮವಾಗಿ ನಡೀತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಒಂದು ಭ್ರಮಾಲೋಕವನ್ನು ಕೂಡ ಅಂತ ಎಕ್ಸಾಂಪಲ್ ತೆಗೆದುಕೊಂಡ್ರು. ಮತ್ತೆ ಜೊತೆಗೆ ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ಕೂಡ ಹಾಸ್ಯಾತ್ಮಕವಾಗಿ ವಿವರಣೆ ಮಾತಾಡ್ತಾ ಇದ್ರು. ಅದಕ್ಕೆ ನಮ್ಮ ಪುಷ್ಪಾ ಮೇಡಮ್ ಅವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆ ವಿರೋಧವನ್ನ ಸತೀಶ್ ಅವರ ಅಭಿಪ್ರಾಯಕ್ಕೆ ನಿಮ್ಮ ವಿರೋಧ ಏನು ಅಂತ ಕೇಳೋಣ. ಸರ್, ಒಂದು ಮಾತಿಗೆ ನಾನು ತುಂಬಾ ವಿರೋಧ ಮಾಡ್ತಾ ಇದ್ದೇನೆ. ಹೆಣ್ಣು ಸಂಸಾರದ ಹುಣ್ಣು ಅಂತನ್ನುವಂತ ಮಾತನ್ನ ನೀವು ವಾಪಸ್ ತಕೊಳ್ರಿ ಸರ್. ಇವತ್ತು ನೀವು ಹೆಲ್ದಿ ಆಗಿದ್ದೀರಿ ಅಂತಂದ್ರೆ, ನೀವು ಸಮಾಜದಲ್ಲಿ ಒಂದು ಗೌರವ ಸ್ಥಾನದಲ್ಲಿದ್ದೀರಿ ಅಂತಂದ್ರೆ ಅದಕ್ಕೆ ನಿಮ್ಮ ಹೆಂಡತಿ ಕಾರಣ ಇದ್ದಾಳೆ. ತಾಯಿ ಮತ್ತು ಹೆಣ್ಣು, ಒಟ್ಟು ಹೆಣ್ಣು ಅವರು ಕಾರಣ ಇದ್ದಾರೆ. ಯಾಕೆ ಅಂತಂದ್ರೆ ಅವರು ನಿಮಗೆ ಈ ರೀತಿಯಾದಂತ ಜೋಪಾನ ಮಾಡದೆ ಹೋಗಿದ್ರೆ ನೀವು ಈ ಸ್ಥಿತಿ ಒಳಗೆ ಇರ್ತಿದ್ದಿಲ್ಲ, ಹಿಂಗ್ ಬಂದು ಮಾತಾಡ್ತಿದ್ದಿಲ್ಲ. ಆದ್ರೆ ಅದನ್ನ ಮರ್ತು ಮಾತಾಡ್ತಾ ಇದ್ದೀರಿ ಸರ್ ನೀವು. ಆನಂತರ ಗೃಹಿಣಿ ಗೃಹಂ ಉಚ್ಚತೆ ಅಂತ ಹೇಳ್ತಾರೆ. ಇಡೀ ಗೃಹಕ್ಕೆ ಗೃಹಿಣಿ ಏನಾಗಿದ್ದಾಳೆ, ಉಚ್ಚ. ಗೃಹಸ್ಥನಿಗೆ ಬೆಲೆ ಬರೋದಾಗ್ಲಿ ಮತ್ತೆ ಗೃಹಸ್ಥನಿಗೆ ಒಂದು ನೆಲೆ ಸಿಗೋದಾಗ್ಲಿ ಅದು ಗೃಹದಿಂದ ಮತ್ತು ಗೃಹಿಣಿಯಿಂದ. ಈ ಮಾತನ್ನ ನೀವು ಹೇಳ್ಬೇಕು. ನೀವು ಸಾಕ್ರೆಟಿಸ್ನ ಮಾತು ಹೇಳಿದ್ರಿ, ಕುವೆಂಪು ಅವರ ಮಾತನ್ನ ಮರ್ತೀರಿ. ನಮ್ಮ ಕನ್ನಡ ರಾಷ್ಟ್ರ ಕವಿದು ಅವರು ಹೆಮಿಗಂಡ ಅಂತ ತಮ್ಮನ್ನ ಕರ್ಕೊಳ್ಳೋದ್ರಲ್ಲಿ ಬಹಳ ಖುಷಿ ಪಟ್ಟಿದ್ದಾರೆ ಸರ್. ಅವರು ಕನಸಿನಲ್ಲಿ ಒಮ್ಮೆ ಸತ್ತು ಹೋಗಿರ್ತಾರೆ, ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗದ ಬಾಗಿಲು ಓಪನ್ ಆಗಲ್ಲ. ಆಗ ಬಾಗ್ಲಕಾಯಂ ಹೇಳ್ತಾನೆ ಏನಂತ, ನಿಮ್ಮ ಮನಸ್ಸಿನಲ್ಲಿ ನಿಮ್ಮನ್ನ ಪ್ರೀತಿಸಿ ಆರಾಧಿಸಿದಂತಹ ಯಾರಾದ್ರೂ ಒಬ್ರು ಹೆಸರು ಇದ್ರೆ ಅದನ್ನ ನಿಮ್ಮ ಸರಿಯಾದ ಒರಿಜಿನಲ್ ಹೆಸರನ್ನ ಹೇಳಿದ್ರೆ ಮಾತ್ರ ಇದು ಓಪನ್ ಆಗುತ್ತೆ ಅಂತ. ಆಗ ಅವರು ನಾ ಕುವೆಂಪು ಅಂತ ಹೇಳ್ತಾರೆ, ಕೆ.ವಿ. ಪುಟ್ಟಪ್ಪ ಅಂತ ಹೇಳ್ತಾರೆ, ನಾನು VC ಅಂತ ಹೇಳ್ತಾರೆ, ನಾನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಅಂತ ಹೇಳ್ತಾರೆ.
ಹೀಗೆಲ್ಲ ಅವ್ರ ಪಟ್ಟಿ ಕೊಡ್ತಾನೆ ಬರ್ತಾರೆ. ಆದರೂ ಕೂಡ ಅದು ಓಪನ್ನೇ ಆಗೋದಿಲ್ಲ. ಆಗ ಕೊನೆಗೆ ದ್ವಾರಪಾಲಕ ಹೇಳ್ತಾನೆ, ಇಲ್ಲ ನಿಮ್ದು ಇನ್ನೂ ಒಂದು ನಿಜವಾದ ಹೆಸರಿದೆ, ಅದನ್ನ ನೆನಪು ಮಾಡ್ಕೊಳ್ರಿ ಅಂತ. ಆಗ ಅವರಿಗೆ ಜ್ಞಾನೋದಯ ಆಗುತ್ತೆ. ದಿನನಿತ್ಯ ನನ್ನನ್ನ ತಾಯಿಯಂತೆ ಜೋಪಾನ ಮಾಡಿ ನನಗೆ ಓದೋದಕ್ಕೆ, ನನಗೆ ಇಷ್ಟೆಲ್ಲ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಬ್ಬ ಗೃಹಲಕ್ಷ್ಮಿ ನನ್ನ ಜೊತೆಗಿದ್ದಾಳೆ. ಹಾಗಾಗಿ ನಾನು ನನ್ನ ನಿಜವಾದ ಹೆಸರನ್ನ ನಾನು ಇಲ್ಲಿ ಹೇಳಬೇಕು ಅಂತ ತುಂಬಾ ನಾಚ್ಕೊಳ್ತಾರೆ. ನಾಚ್ಕೊಂಡು ಅವ್ರು ಹೇಳ್ತಾರೆ, ನಾನು ಹೇಮಿಗಂಡ ಅಂತ, ನನ್ನ ಹೆಸರು ಹೇಮಿಗಂಡ ಅಂತ. ಅವರ ಹೆಂಡತಿ ಹೆಸರು ಹೇಮಾವತಿ. ಹೀಗೆ ರಾಷ್ಟ್ರಕವಿ ಕುವೆಂಪು ಅಂತವರೇ ಕೂಡ ತಾನು ಆ ಹೆಣ್ಣಿಗೆ, ಹೆಣ್ಣಿನಿಂದಲೇ ನನ್ನ ಸಂಸಾರ ನಡೀತಾ ಇದೆ, ನಾನು ಈ ಉನ್ನತ ಮಟ್ಟಕ್ಕೆ ಬರೋದಕ್ಕೆ ನನ್ನ ಹೆಂಡತಿನೇ ಕಾರಣ ಅಂತ ಹೇಮಿಗಂಡ ಅಂದ್ರು. ಮತ್ತೆ ತೈತರಿಯ ಸಂಹಿತೆಯಲ್ಲಿ ಜಾಯ ಅಂತ ಹೆಂಡತಿಯನ್ನ ಕರೀತಾರೆ. ಜಾಯ ಅಂತಂದ್ರೆ 2ನೇ ತಾಯಿ ಅಂತ. ಹೆಂಡತಿ 2ನೇ ತಾಯಿಯಾಗಿ ಬರ್ತಾಳೆ. ತಾಯಿ ಮೊದಲನೇ ಹಂತಕ್ಕೆ ನಿಮ್ಮನ್ನೆಲ್ಲ ರೆಡಿ ಮಾಡಿರ್ತಾಳೆ, ಹುಟ್ಟಿಸಿ ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿ ಮದುವೆ ಮಾಡಿ. ಅಷ್ಟೊತ್ತಿಗೆ ಆಲ್ರೆಡಿ ತಾಯಿಗೆ ಏಜ್ ಆಗ್ಬಿಟ್ಟಿರುತ್ತೆ. ಇನ್ನು ಮುಂದಿನ ಮಗನ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡಕ್ಕಾಗಲ್ಲ ಅಂತ ತನ್ನ ಪ್ರತಿರೂಪದ ಹೆಂಡತಿಯನ್ನ ತರ್ತಾಳೆ. ಅವಳು 2ನೇ ಹೆಂಡತಿಯಾಗಿ ಗಂಡನಿಗೆ ಚಾಕ್ರಿ ಮಾಡ್ತಾಳೆ. ಇದು ಅಲ್ಲದೆ ತನ್ನ ಮಕ್ಕಳಿಗೂ ಕೂಡ ಅವಳು ಹೇಳ್ತಾಳೆ. ಅದಕ್ಕೆ ಜಿ ಎಸ್ ಶಿವರುದ್ರಪ್ಪನವರು ಒಂದ್ ಕಡೆ ಹೇಳ್ತಾರೆ, ಮನೆಯಲ್ಲಿ ದೀಪ ಮುಡಿಸಿ ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ. ಬೇಂದ್ರೆಯವರು ಕೂಡ ಅದನ್ನೇ ಹೇಳ್ತಾರೆ, ನಿನ್ನ ತೋಳ ತೊಟ್ಟಿಲ ಮಗುವಾಗಿ ಬಂದೆ, ನನ್ನ ಮಗುವಿನಂತೆ ಅಪ್ಪಿ ಮುದ್ದಾಡು ಅಂತ. ಅಂದ್ರೆ ಇಲ್ಲೆಲ್ಲ ತಾಯಿ ಹೆಂಡತಿಗೆ ಸರೆಂಡರ್ ಆಗ್ತಾರೆ, ತಾಯಿಗೆ ಸರೆಂಡರ್ ಆಗ್ತಾರೆ ಅಂತಂದ್ರೆ ಆ ಒಂದು ಸಹನೆ ಅವಳಲ್ಲಿದೆ, ಆ ಪ್ರೀತಿ ಕೊಡುವಂತ ತಾಕತ್ತಿದೆ, ಅವರನ್ನ ಸಾಂತ್ವನ ಮಾಡುವಂತ ಸಹನಾ ಶಕ್ತಿ ಅಲ್ಲಿದೆ. ಆ ಕಾರಣದಿಂದಲೇ ಇವತ್ತು ಹೆಣ್ಣಿಗೆ ಸಂಸಾರವನ್ನು ನಿಭಾಯಿಸೋದ್ರಲ್ಲಿ ಬಹಳ ಸಹನೆ ಇದೆ. ನೀವು ಭ್ರಮಾಲೋಕ ತೆಗೆದ್ಬಿಡ್ರಿ ಸರ್, ಇವತ್ತು ಗಂಡ ಹೆಂಡತಿ ಇಬ್ರು ದುಡಿಯೋದಕ್ಕೆ ಹೋಗ್ತಾ ಇದ್ದಾರೆ. ಇಬ್ರು ಹೆಂಡತಿನೂ ಕೂಡ ಅಷ್ಟೇ ವರ್ತ್ಫುಲ್ ಆಗಿ ಕೆಲಸ ಮಾಡಿ ಬರ್ತಾಳೆ, ಗಂಡನೂ ಮಾಡಿ ಬರ್ತಾನೆ. ಆದರೆ ಮುಖ ತೊಳೆದು ಕಸ ಗುಡಿಸಿ ದೀಪ ಹಚ್ಚಿ ಮತ್ತು ಒಲೆ ಮೇಲೆ ಹೋಗಿ ಗ್ಯಾಸ್ ಮೇಲೆ ಟೀ ಮಾಡ್ಕೊಡೋಳು ಹೆಂಡತಿ, ಗಂಡ ಅಡುಗೆ ಮಾಡೋದು ಗಂಡ. ಇಲ್ಲ ಇದು ಸುಳ್ಳು ಸರ್, ಇದು ನೀವು ಕಟ್ತಾ ಇರೋ ಭ್ರಮೆ, ಇದು ಕಟ್ತಾ ಇರೋಂತ ಭ್ರಮೆ. ಆರಾಮಾಗಿ ಅವರು ಪೇಪರ್ ನೋಡ್ತಾರೆ, ಇಲ್ಲ ಟಿವಿ ನೋಡ್ತಾರೆ, ಇಲ್ಲ ಮೊಬೈಲ್ ನೋಡ್ತಾರೆ. ಮತ್ತು ಹೆಣ್ಮಗಳು ಹೋಗಿ ಮತ್ತೆ ನಾಳೆ ಅಡಿಗೆಗೂ ಪ್ರಿಪರೇಷನ್ ಮಾಡಿ ನೈಟ್ ಅಡಿಗೆನೂ ಕೂಡ ಮಾಡಿ ಊಟ ಮಾಡಿಸ್ತಾಳೆ, ಮಕ್ಕಳನ್ನ ಸಂಭಾಳಿಸ್ತಾಳೆ. ಇವು ಯಾವ ಕಲ್ಪನಾ ಲೋಕ ಅಲ್ಲ ಸರ್. ಎಲ್ಲಾ ದುಡಿಯುವ ಹೆಣ್ಣು ಮಕ್ಕಳನ್ನ ನೀವು ಕೇಳ್ಕೊಳ್ರಿ, ಅಲ್ಲೆಲ್ಲ ಇರೋದು ಇದೆ. ಯಾವ ಹೆಣ್ಣುಮಗಳಿಗೂ ಕೂಡ ನೀ ದುಡಿದ್ ಬಂದಿದ್ಯಾ, ಒಂದ್ ಲೋಟ ನೀರ್ ತಗೋ, ನೀನು ನನ್ನಂತೆ ಸುಸ್ತಾಗಿದ್ಯಾ, ಒಂದು ಟೀ ಕುಡಿ ಅಂತ ಯಾವ ಪುರುಷರು ಕೂಡ ಇವತ್ತು ಹೇಳ್ತಾ ಇಲ್ಲ. ಅದು ನನ್ನನ್ನು ಮೊದಲ್ಗೊಂಡು ಹೇಳ್ತಾ ಇರೋದು. ಮೇಡಮ್ರು ಜಾಬ್ ಮಾಡ್ತಾರೆ, ನಾನು ಜಾಬ್ ಮಾಡ್ತೇವಿ. ಇವತ್ತು ನಮಗೆ ನಮ್ಮ ಮನೆಯಲ್ಲಿ ಅದು ಸಿಗಲ್ಲ. ಯಾಕಂದ್ರೆ ನಾವೇ ಎಷ್ಟೊತ್ತಿದ್ರು ಹೋಗಿ ಅದನ್ನ ನಾವು ನಿಭಾಯಿಸ್ತೀವಿ. ಮತ್ತೆ ಅದನ್ನ ಸಿಟ್ಟಿನಿಂದ ಅಲ್ಲ, ತಾಳ್ಮೆಯಿಂದ, ಆಯ್ತು ಪ್ರೀತಿಯಿಂದ, ನಮ್ಮನ್ನ ಕೇಳಾರ್ದು ಯಾರನ್ನ ಕೇಳ್ಬೇಕು ಅವರು ಅಂತನ್ನುವಂತ ಸಹನೆಯಿಂದ ನಾವು ಮಾಡ್ತಾ ಇದ್ದೇವೆ. ಇದು ನನ್ನ ಮನೆ, ನನ್ನ ಗಂಡ, ನನ್ನ ಅತ್ತೆ, ನನ್ನ ಮಾವ, ನಾವು ನಮಗಾಗಿ ನಾವು ಬದುಕ್ತಾ ಇಲ್ಲ ಸರ್. ಹೆಣ್ಮಕ್ಳು ಯಾವಾಗ್ಲೂ ಅವರಿಗಾಗಿ ಬದುಕ್ತಾ ಇಲ್ಲ, ಕುಟುಂಬಕ್ಕಾಗಿನೇ ಬದುಕ್ತಾರೆ. ಅದಕ್ಕಾಗಿ ಅವಳನ್ನ ಬ್ಯಾಂಕ್ ಅಂತ ಹೇಳ್ತಾರೆ ಸರ್. ಹೆಂಡತಿ ವುಮೆನ್ ಈಸ್ ಎ ಬ್ಯಾಂಕ್. ಯಾಕೆ ಅಂತಂದ್ರೆ ಎಲ್ಲಾ ಡಿಪಾಸಿಟ್ ಅಲ್ಲೇ. ಸಿಟ್ಟು, ಸೆಡವು, ಕೋಪ, ನಿಮಗ್ ಸಿಟ್ಟು ಬಂದ್ರು ಅವಳಿಗೆ ಹಾಕೋದು, ಮಕ್ಕಳು ಬಂದ್ರು ಅದೇ. ಅವಳು ಒಂದು ಬ್ಯಾಂಕ್. ಮತ್ ಸಿಮೆಂಟ್ ಅವಳು ಎಲ್ಲ ಸಂಬಂಧಗಳನ್ನ ಜೋಡಿಸ್ತಾಳೆ. ಯಾಕೆಂದ್ರೆ ತಾಯಿಂದ ಹುಟ್ಟೋದೇ ಎಲ್ಲ ಸಂಬಂಧಗಳು, ಎಲ್ಲವುಗಳನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾಳೆ. ನಿಮ್ಮ ಮನೆ ಕಡೆ ಯಾರಿಗಾದ್ರೂ ಕಾಯಿಲೆ ಬಿದ್ರೆ ಅಡಿಗೆ ಕಟ್ಕೊಂಡು ಹೋಗಿ ಮಾತಾಡ್ಸ್ಕೊಂಡು ಬರೋದು ಅವಳೆ, ಹೌದಾ? ಅವಳು ತವ್ರ ಮನೆಯನ್ನ ನಿಭಾಯಿಸೋದು ಅವಳೆ. ಎಲ್ಲೂ ಕೂಡ ಅದು ವೇರಿಯೇಷನ್ ಆಗಬಾರ್ದು ಅಂತ, ಮತ್ತೆ ತನ್ನ ಮನಸ್ಥಿತಿನೂ ಕೂಡ ಸರಿಯಾಗಿರ್ಬೇಕು ಅಂತ ಅದನ್ನ ಕಾಪಾಡ್ತಾಳೆ. ಅವಳು ಎಂದು ಮನಿ ಸ್ಥಿತಿಯನ್ನ, ಅಂದ್ರೆ ಇಟ್ ಮೀನ್ಸ್ MONEY, ಮನಿ ಟಾನಿಕ್ ಅನ್ನ ಅವಳೆಂದು ನಂಬಿಲ್ಲ. ಮನೆಯ ಸ್ಥಿತಿಯನ್ನ ನೋಡಿ ಅವಳು ಬಾಳ್ವೆ ಮಾಡ್ತಾಳೆ ಹೊರತು ಏನು ನಿಮ್ಮಂತೆ ಮನಿ ಸ್ಥಿತಿಯನ್ನ ನೋಡಿ ಎಂದು ಯಾವ ಹೆಣ್ಮಕ್ಳು ಇವತ್ತಿನವರೆಗೂ ಕೂಡ ಅದನ್ನ ಮಾಡಲ್ಲ. ಆನಂತರ ಇನ್ನೊಂದು ಹೇಳ್ತಾ ಇದ್ದೇನೆ ಸರ್, ಎಲ್ಲ ಜಾಬ್ ಮಾಡುವಂತ ಹೆಣ್ಮಕ್ಳು ಎಜುಕೇಟೆಡ್ ಇದ್ದಾರೆ. ಈಗ ಅತ್ತೆ ಸೊಸೆಯರು ಕೂಡ ಫ್ರೆಂಡ್ ಆಗಿ ಆ ರೀತಿಯಾಗಿ ಅತ್ತೆಯ ಮನಸ್ಸನ್ನು ಬದಲಾಯಿಸುವಷ್ಟು ಹೆಣ್ಮಗಳಿಗೆ ಏನಾಗಿದ್ದಾಳೆ ಅಂತಂದ್ರೆ ಅವಳು ಸಮರ್ಥ ಆಗಿದ್ದಾಳೆ. ಯಾಕಂದ್ರೆ ಅವಳಿಗೆ ಗೊತ್ತಿದೆ ಮನೆತನ ಒಡೆದ್ರೆ ಏನಾಗುತ್ತೆ ಅಂತ. ಹೀಗಾಗಿ ಅತ್ತೆ ಸೊಸೆ ಇಬ್ರು ಫ್ರೆಂಡ್ ಆಗಿ ಪೇಟೆಗೆ ಹೋಗೋದನ್ನ, ಇಬ್ರು ಬೇಕಾದಂತಹ ಬಟ್ಟೆಗಳನ್ನ ತಗೊಳ್ಳೋದನ್ನ ನಾವೆಲ್ಲ ನೋಡಿದ್ದೇವೆ, ನಾವು ಮಾಡಿದ್ದೇವೆ. ಹಾಗಾಗಿ ಮನೆ ಹೊಡೆಯುವಂತ ಕೆಲಸ ಇಲ್ಲ ಆಗಿಲ್ಲ. ಹಾಗಾಗಿ ನೀವು ನಿಮ್ಮ ಮಾತನ್ನ ವಾಪಸ್ ತಗೊಳ್ರಿ. ಸಂಸಾರದ ಕಣ್ಣು ಹೆಣ್ಣೆ ಹೊರತು ಅವಳೆಂದೂ ಹುಣ್ಣಾಗೋದಕ್ಕೆ ಸಾಧ್ಯನೇ ಇಲ್ಲ.
ಹೆಣ್ಣು ಸಂಸಾರದ ಕಣ್ಣು ಅಂತಕ್ಕಂಥ ಒಂದು ಮಾತು ಇದೆ. ಅದು ನಿಜವಾಗ್ಲೂ ಇರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಹೆಣ್ಣನ್ನ ಎಲ್ಲಿ ಗೌರವಿಸಲ್ಪಡುತ್ತೋ, ಎಲ್ಲೂ ಪೂಜಿಸಲ್ಪಡುತ್ತೋ, ಅಲ್ಲಿ ದೇವರ ಸಾನ್ನಿಧ್ಯವನ್ನ ಆ ಒಂದು ಸ್ಥಳದಲ್ಲಿ ಕಾಣಬಹುದು ಅಂತಕ್ಕಂಥ ಹಿರಿಯರ ಅನುಭವನೂ ಕೂಡ ಇದೆ. ಮಗಳಕ್ಕ ತಂಗಿಯು, ಮಿಗೆ ಸೊಸೆಯು, ನಾದಿನಿಯು, ಜಗದ ವನಿತೆಯರು, ಜನನಿಯೂ ಇವರೊಳಗೆ, ಜಗಕ್ಕೊಬ್ಬಳೇ ಸೈ ಸರ್ವಜ್ಞ ಅಂತಕ್ಕಂಥ ಆ ಸರ್ವಜ್ಞನ ಒಂದು ವಚನದಲ್ಲಿ ಕೂಡ ಹೆಣ್ಣನ್ನ ಅಷ್ಟು ಮಹತ್ವ, ಅವಳ ಒಂದು ಪಾತ್ರನೇ ಆ ರೀತಿಯಾಗಿದೆ. ಸಕಲ ಕುಟುಂಬವನ್ನ, ಮಕ್ಕಳನ್ನ, ಗಂಡನನ್ನ, ಈ ಸಂಬಂಧಗಳನ್ನ ಎಲ್ಲವನ್ನೂ ಕೂಡ ಜವಾಬ್ದಾರಿಯುತವಾಗಿ ನಿಭಾಯಿಸ್ತಕ್ಕಂಥವಳು ಈ ಹೆಣ್ಣು ಅಂತಕ್ಕಂಥದ್ದು. ಇದರ ನಡುವೆಯೂ ಕೂಡ ಈ ಹೆಣ್ಣು ಕೂಡ ಒಂದು ಸಾಮಾನ್ಯ ಮನಸ್ಥಿತಿ ಉಳ್ಳತಕ್ಕಂಥವಳು. ಅವಳಿಗೂ ಕೂಡ ಕೋಪ, ದ್ವೇಷ ಅಂತಕ್ಕಂಥದ್ದಿದೆ, ಅವಳಿಗೂ ಕೂಡ ಜಗಳ ಅಂತಕ್ಕಂಥದ್ದಿದೆ. ಈ ವಿಷಯಗಳು ಬಂದಾಗ ಮತ್ತೆ ಇಲ್ಲಿ ಗಂಡು ಸಹನಾಮೂರ್ತಿಯೋ ಹೆಣ್ಣು ಸಹನಾಮೂರ್ತಿಯೋ ಅಂತಕ್ಕಂಥ ವಾದ ಮತ್ತೆ ಚರ್ಚಿತವಾಗಿರ್ತಕ್ಕಂಥದ್ದು. ಇದಕ್ಕೆ ಗಂಡು ಸಹನಾಮೂರ್ತಿ ಅಂತಕ್ಕಂಥ ಆ ವಾದಕ್ಕೆ ಮೂರ್ತಿ ಸರ್ ಅವರು ಹೇಗೆ ಅದನ್ನ ಪುಷ್ಟೀಕರಿಸ್ತಾರೆ? ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಅತ್ತೆಯ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಇಬ್ರು ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡ್ತಾರೆ ಅಂತ. ಎಲ್ಲೋ ಬೆರಳೆಣಿಕೆಯಷ್ಟಿರಬಹುದು. ಇವತ್ತು ಯಾಕೆ ವಿಚ್ಛೇದನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಯಾಕೆ ಡಿವೋರ್ಸ್ ಆಗ್ತಾ ಇದೆ, ಯಾಕೆ ಮನೆಗಳು ಒಡೆದು ಬೀಳ್ತಾ ಇದಾವೆ, ಯಾಕೆ ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಹೆಣ್ಣು ಕಾರಣ. ಆಮೇಲೆ ಇವ್ರು ಹೇಳಿದ್ರು ಗೃಹಿಣಿ ಅಂದ್ರೆ ಅದಕ್ಕೆ ವಚನಗಳು ಸಹ ಹೇಳಿದ್ರು, ಸಾಕಷ್ಟು ಉದಾಹರಣೆಗಳು ಕೊಟ್ಟರು. ಗೃಹಿಣಿ ಅಂತಕ್ಕಂಥವಳು ಎಷ್ಟು ಪ್ರಮುಖವಾದ ಪಾತ್ರ ವಹಿಸ್ತಾಳೆ, ಎಲ್ಲಾ ಕಡೆ ಗೃಹಿಣಿಗೆ ಅಷ್ಟು ಬೆಲೆ ಕೊಡಬೇಕು ಹಾಗೆ ಅಂತ. ಆ ಗೃಹಿಣಿ ಅಂತವಳು ಆಕೆಗೆ ಆ ಒಂದು ಸ್ಥಾನ ಸಿಗ್ಬೇಕಾದ್ರೆ ಆ ಗೃಹಸ್ಥ ಅಂತಕ್ಕಂಥವನೇ ಮೂಲ ಕಾರಣ. ಇನ್ನೊಂದು ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಎಲ್ಲಾ ಕಡೆ ಈ ಸ್ತ್ರೀಯರನ್ನೇ ಅವರು ಎಲ್ಲರೂ ಬರೀಬೇಕಾದ ಸಾಹಿತಿಗಳಾಗಿರ್ಬೋದು, ವಚನಕಾರರಾಗಿರ್ಬಹುದು, ಎಲ್ಲ ಉದಾಹರಣೆಗಳು ಸ್ತ್ರೀಯರನ್ನ ಅಲ್ಲಿ ಕೂರಿಸಿದ್ದಾರೆ. ಅದಕ್ಕೆ ಕಾರಣ ಗಂಡಸರಿರ್ತಕ್ಕಂಥ ಒಂದು ಸಹನೆ ಅಂತ ಹೇಳ್ಬೋದು. ಅವರನ್ನ ಮುಂದೆ ಬಿಟ್ಟು ಅವರಿಗೆ ಆಗ್ಲೇ ಹೇಳಿದೆ, ಎಸ್ತರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂದ್ರೆ ಅವ್ರಿಗೆ ಒಂದು ಗೌರವವನ್ನು ಕೊಟ್ಟು ತಾನು ಹಿಂದೆ ಸರ್. ಈಗ ಈ ಗಂಡು ಅಂತಕ್ಕಂಥವನು ಬರೀ ಗಂಡನ ಪಾತ್ರ ಮಾತ್ರ ಅಲ್ಲ, ತಂದೆಯ ಪಾತ್ರವನ್ನ ಮಾಡ್ತಾನೆ. ಆ ತಂದೆಯ ಪಾತ್ರ ಅಂತಕ್ಕಂಥ ತಂದೆ ಆದವನು ಕಾಣದ ಕೈ. ಅವನು ಏನ್ ಮಾಡ್ತಾನೆ, ಅವನು ಹೊಟ್ಟೆ ಊಟ ಮಾಡ್ತಾನೋ ಇಲ್ವೋ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ಲಾ ರೀತಿಯ ಒಂದು ಕಾರ್ಯವನ್ನ ಅವನು ಮಾಡ್ತಾನೆ. ಎಲ್ಲರ ಒಂದು ಯೋಗಕ್ಷೇಮವನ್ನು ವಿಚಾರಣೆ ಮಾಡ್ಕೊತಾನೆ. ಎಲ್ಲೂ ಕೂಡ ತಂದೆ ಮಾಡ್ತಕ್ಕಂತಹ ಒಂದು ಏನ್ ಹೇಳ್ತಾರೆ ಅದಕ್ಕೆ ಸ್ಯಾಕ್ರಿಫೈಸಸ್ ಅಂತ ಹೇಳ್ತಾರೆ, ಅದಕ್ಕೆ ತ್ಯಾಗ, ಬಲಿದಾನ, ಅದನ್ನು ಯಾರೂ ಕೂಡ ಗಮನಿಸೋದಿಲ್ಲ. ಯಾವ ಕವಿ ಆಗ್ಲಿ, ಯಾವ ವಚನಕಾರರಾಗ್ಲಿ, ಯಾವ ಸಾಹಿತ್ಯಗಳಾಗ್ಲಿ ತಂದೆ ಬಗ್ಗೆ ಬರೆಯೋದಿಲ್ಲ. ಯಾಕೆ ಬರೀ ಹೆಣ್ಣು ಬಗ್ಗೆ ಬರೀತಾ ಇದ್ದಾನೆ? ಅದಕ್ಕೆ ಯಾಕೆ ಕಾರಣ ಏನಂತಂದ್ರೆ ಗಂಡು ಆದವನಿಗೆ, ತಂದೆ ಆದವನಿಗೆ ಇದ್ದಂತಹ ಸಹನೆಯ ಕಾರಣದಿಂದ ಇವತ್ತು ಸ್ತ್ರೀಯರಿಗೆ ಈ ಒಂದು ಉನ್ನತ ಮಟ್ಟ ಸ್ಥಾನವನ್ನು ಸಿಕ್ಕಿರೋದು ಅಂತ. ಅವರು ಮಾಡ್ತಕ್ಕಂಥ ತ್ಯಾಗ ಲೆಕ್ಕಕ್ಕೆ ಬಾರದಷ್ಟು ಯಾರು ಗಮನಿಸಲ್ಲ ಅದನ್ನ. ಎಷ್ಟೋ ಕುಟುಂಬಗಳಲ್ಲಿ ನೋಡಿ ನೀವು, ಎಷ್ಟೋ ಸಹ ಅವ್ನು ಏನ್ ಕಷ್ಟಪಡ್ತಾನೆ, ಅವ್ನು ಒಳ್ಳೆ ಬಟ್ಟೆ ಹಾಕೊಳ್ತಾನೆ ಎಲ್ಲ ಗೊತ್ತಿಲ್ಲ, ಹೆಂಡತಿಗೆ ಒಳ್ಳೆ ಸೀರೆ ಕೊಡಿಸ್ಬೇಕು. ಆಮೇಲೆ ಇವತ್ತಿನ ಕಾಲಮಾನದಲ್ಲಿ ಹೆಂಡತಿಯವರು ಎಷ್ಟರ ಮಟ್ಟಿಗೆ ಟಾರ್ಚರ್ ಕೊಡ್ತಾರೆ ಅಂತಂದ್ರೆ, ಪಕ್ಕದ ಮನೇಲಿ ಏನೋ ಒಂದು ವಸ್ತು ತಗೊಂಡ್ಬಂದ್ರು, ಯಾವುದೋ ಒಳ್ಳೆ ಸೀರೆ ತಗೊಂಡ್ಬಂದ್ರು, ಆ ಸೀರೆ ಬೇಕಿವತ್ತು. ಇವತ್ತು ಒಂದು ಸರ್ಕಾರಿ ನೌಕರರ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ಯಾಕೆ ಭ್ರಷ್ಟಾಚಾರ ಅಲ್ಲಿ ಬರ್ತಾ ಇದೆ ಅಂದ್ರೆ ಹೆಂಡತಿಯರ ಒಂದು ಕಿರುಕುಳದಿಂದ ಅಂತಕ್ಕಂಥದ್ದು ಮಾತು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು. ಸೊ ಹಾಗಾಗಿ ಇಲ್ಲಿ ಕುಟುಂಬಗಳು ಹಾಳಾಗ್ತಾ ಇರ್ತಕ್ಕಂಥ, ಬರೀ ಕುಟುಂಬಗಳೇ ಅಲ್ಲ, ಇಡೀ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇರ್ತಕ್ಕಂಥದ್ದು ಈ ಒಂದು ಆಧುನಿಕ ದಿನಮಾನದ ಹೆಂಗಸರಿಂದ, ಸ್ತ್ರೀಯರಿಂದ ಅಂತಕ್ಕಂಥದ್ದು ನನ್ನ ಬಲವಾದ ಒಂದು ವಾದ. ಹಾಗೆ ಇವತ್ತು ಏನೇನು ಆಗ್ತಾ ಇದೆಯೋ ಅಂದ್ರೆ ಅವರೇನು ಹೇಳ್ಕೊಳ್ಳೋಷ್ಟು ಸಹನಾಮೂರ್ತಿ ಅಂತ ನಾವಿಲ್ಲಿ ಒಪ್ಪೋದಿಲ್ಲ. ಗಂಡಸರ ಸ್ಥಾನ ಕೂಡ ಬಹಳಷ್ಟು ಗಣನೀಯವಾದ ಮಟ್ಟದಲ್ಲಿ ಅವರು ಒಂದು ತಾಳ್ಮೆಯನ್ನ ಪ್ರದರ್ಶನ ಮಾಡಿ ಅವರದೇ ಆದಂತಹ ಒಂದು ಕೊಡುಗೆಯನ್ನ ಕೊಟ್ಟು ತನ್ನ ಕುಟುಂಬಗಳು, ಅವರು ಗಂಡಾದವನು ತಂದೆ ತಾಯಿ ನೋಡ್ಕೋಬೇಕು. ಎಷ್ಟೋ ಸಲ ತಂದೆ ತಾಯಿ ನೋಡ್ಕೊಳಕ್ ಬಿಡೋದಿಲ್ಲ. ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ತಂದೆ ತಾಯಿ ಸ್ವಲ್ಪ ಏನೋ ಹಣ ಕಳಿಸ್ತಾ ಇದೆಯಾ ಅಂತಂದ್ರೆ ಇಲ್ಲಿ ಮನೆಯಲ್ಲಿ ಜಗಳ. ಹೆಂಡತಿಯವರು ಅವ್ರು ಯಾಕೆ ಕೊಡಬೇಕು, ಹಂಗೆ ಹಿಂಗೆ ಅವ್ರೇನು ಆಸ್ತಿ ಕೊಟ್ಟವ್ರೆ, ಈ ತರದೆಲ್ಲ ಬರುತ್ತೆ. ಇವ್ರು ಹೇಳಿದ್ರು, ಸಖತ್ ಹೇಳಿದ್ರು, ಮನಿಸ್ಥಿತಿ ಅಂತಕ್ಕಂಥದ್ದು. ಗಂಡ ಆದವನು ಬದುಕಬೇಕು ಅಂತಂದ್ರೆ ಮನಿಸ್ಥಿತಿ ಚೆನ್ನಾಗಿದ್ದಾರೆ ಮಾತ್ರ ಸರ್. ಇವತ್ತಿನ ದಿನಗಳಲ್ಲಿ ಅವ್ರ ಹಳೆ ಕಥೆ ನನಗೆ ಬೇಡ, ಇವತ್ತೇನ್ ನಡೀತಾ ಇದೆ ಅಂತಕ್ಕಂಥದ್ದು ನೋಡಿದ್ರೆ ನೀವು, ನಿಮ್ ಜೋಬಲ್ ದುಡ್ಡಿದ್ರೆ ಹೆಂಡತಿ ನೀವು ಮರ್ಯಾದೆ ಕೊಡತಕ್ಕಂಥದ್ದು, ಇಲ್ಲ ಅಂದ್ರೆ ಕೇರ್ ಆಫ್ ಫುಟ್ಬಾತೆ ನಾಯ್ಪಾಡು ಅಂತಕ್ಕಂಥದ್ದು ನನ್ನ ವಾದ. ಒಳ್ಳೆ ವಾದ ಮತ್ತೆ ಒಳ್ಳೆ ಚರ್ಚೆ ಇವತ್ತಾಯ್ತು. ಸಂಸಾರವನ್ನು ಸರಿದೂಗಿಸುವಲ್ಲಿ ಸಹನಾಮೂರ್ತಿ ಗಂಡು ಹೆಣ್ಣು ಅಂತಕ್ಕಂಥ ವಾದದಲ್ಲಿ ಬಂದಾಗ, ಇಲ್ಲಿ ಗಂಡು ಸಹನಾಮೂರ್ತಿ ಹೆಣ್ಣು ಸಹನಾಮೂರ್ತಿ ಅಂತಕ್ಕಂಥ ಒಂದು ವಾದ ಪರಿಕಲ್ಪನೆ ಇದೆಯಲ್ಲ, ಅದು ಅವರವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು. ಈ ಕೋಪ, ತಾಪ, ಸಹನೆ, ತಾಳ್ಮೆ ಇವೆಲ್ಲ ಅವ್ರವ್ರು ಬೆಳೆಸತಕ್ಕಂಥ ಗುಣಗಳು. ಯಾವಾಗ ಒಬ್ಬ ಗಂಡನ ಕಷ್ಟ ಮತ್ತು ನೋವಿಗೆ ಹೆಂಡತಿ ಸ್ಪಂದಿಸ್ತಾಳೋ, ಯಾವಾಗ ಒಬ್ಬ ಹೆಂಡತಿಯ ಒಂದು ಗೌರವ, ಅವಳ ಒಂದು ಕಷ್ಟಕ್ಕೆ ಗಂಡ ಸ್ಪಂದಿಸ್ತಾನೋ, ಆವಾಗ ಈ ಸಂಸಾರದ ನೌಕೆ ಸರಿಯಾಗಿ ನಡೀತಕ್ಕಂಥದ್ದು ಅಂತ.
ಹಾಗಾಗಿ ಇಲ್ಲಿ ಈ ಚರ್ಚೆ ಒಂದು ನಮ್ಮಲ್ಲಿ ಒಂದು ವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಒಂದು ದಾರಿಯಾಗುತ್ತೆ ಹೊರತು ಇಲ್ಲಿ ಗಂಡು ಹೆಚ್ಚು ಹೆಣ್ಣು ಹೆಚ್ಚು ಅಂತಕ್ಕಂಥ ವಾದ ಸಂಪೂರ್ಣವಾಗಿ ಒಪ್ಪದೇ ಇರ್ತಕ್ಕಂಥದ್ದು. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಈ ಗಂಡ ಹೆಂಡತಿ ಸಂಬಂಧ ಹೇಗಿರ್ಬೇಕು ಅಂದ್ರೆ ಮೀನು ಮತ್ತು ನೀರಿನ ಸಂಬಂಧ ಇರಬೇಕು. ಯಾವಾಗ ಆ ಮೀನು ನೀರಿನಲ್ಲಿ ಈಜ್ಲಿಕ್ಕೆ ಸ್ವಚ್ಛಂದವಾಗಿ ವಿಹರಿಸಲಿಕ್ಕೆ ಅವಕಾಶ ಕೊಡಬೇಕು, ಅದೇ ರೀತಿಯಾಗಿ ಮೀನು ಸಹ ಆ ನೀರಿನಲ್ಲಿ ನಾನು ಸಂತೋಷವಾಗಿದೆ ಅಂತಕ್ಕಂಥ ಭಾವನೆ ಇರಬೇಕು. ಅದೇ ಗಂಡ ಹೆಂಡತಿ ಸಂಬಂಧ ಮೀನು ಮತ್ತು ಮೀನುಗಾರರ ಸಂಬಂಧ ಆಗಿರಬಾರ್ದು. ಮೀನುಗಾರ ಏನ್ ಮಾಡ್ತಾನೆ, ಯಾವಾಗ್ಲೂ ಆ ಮೀನನ್ನು ಹಿಡಿಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಯಾರು ದಾಸ್ಯರಾಗಿರಲ್ಲ, ಯಾರು ಗುಲಾಮರಾಗಿಲ್ಲ. ಹೆಂಡತಿ ಕೂಡ ಗಂಡನ ಗುಲಾಮಲ್ಲ, ಅಥವಾ ಗಂಡನು ಕೂಡ ಹೆಂಡತಿಯ ದಾಸ್ಯಕ್ಕೊಳಪಟ್ಟಕ್ಕಂಥವನಲ್ಲ. ಇಲ್ಲಿ ಸಂಸಾರದ ಒಂದು ನೌಕೆ ಇದೆಯಲ್ಲ, ಇಬ್ಬರ ಹೊಂದಾಣಿಕೆಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಹೇಳ್ತಾ ಇವತ್ತಿನ ಒಂದು ಈ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ನಿಮ್ಮಿಬ್ಬರ ಒಂದು ವಾದವು ಕೂಡ ತುಂಬಾ ಚೆನ್ನಾಗಿ ನಡೀತು. ಈ ಒಂದು ಚರ್ಚೆ ಮೂಲಕ ಒಂದು ಆತ್ಮವಿಮರ್ಶೆ, ನಮ್ಮನ್ನು ನಾವು ಒಂದು ಸಮಾಜಕ್ಕೆ ಒಂದು ಪ್ರತಿಬಿಂಬ ಕನ್ನಡಿ ತರ ನಿಮ್ಮ ವಾದಗಳು ಮೂಡಿ ಬಂದಿವೆ ಅಂತ ಭಾವಿಸ್ತಾ ನಿಮ್ಮ ಒಂದು ಬಿಡುವಿನ ಸಮಯವನ್ನ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಗೆಲ್ರಿಗೂ ಕೂಡ ಶ್ರೀ ಬಸವ ಟಿವಿಯ ಪರವಾಗಿ ಶರಣಾರ್ಥಿಗಳು. ಶರಣಾರ್ಥಿಗಳು.